ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿತಾ ಬಂದಿದ್ವಿ. ಇವತ್ತು 35ನೇ ಭಾಗ. ಇಲ್ಲಿ ಲಾಸ್ಟ್ ವೀಕಲ್ಲಿ ನಾವು ನೋಡ್ರಂದ್ರೆ ಅಂದ್ರೆ ಕಂಟಿನ್ಯೂಸ್ ಆಗಿ ನ್ಯಾಯ ತೀರ್ವಿಕೆ ಬಗ್ಗೆ ಹೇಳ್ತಾ ಬಂದಿದ್ವಿ. ಇಲ್ಲಿ ಲಾಸ್ಟ್ ಸೆಷನ್‌ನಲ್ಲಿ ನಾವು ಲಾಸ್ಟ್ ಓದಿರೋದು ವಾಕ್ಯ ಏನಂತ ಹೇಳಿದ್ರೆ, ಜ್ಞಾನೋಕ್ತಿಗಳು ಪುಸ್ತಕ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, "ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ." ಯಾರ್ದು? ದೇವರ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ. ಇಗೋ ನಿಮ್ಮ ಮೇಲೆ ನನ್ನ ಆತ್ಮನನ್ನು ಸುರಿಸಿ ನನ್ನ ಮಾತುಗಳನ್ನು ತಿಳಿಯಪಡಿಸುವೆನು ಅಂತ ದೇವ್ರು ಹೇಳೋದನ್ನ ನಾವು ನೋಡಿದ್ವಿ. ಪ್ರಿಯರೇ, ಇಲ್ಲಿ ಇಲ್ಲಿ ನಮ್ಮ ಆತ್ಮನು ನಮ್ಮ ಮೇಲೆ ಕಳಿಸ್ಕೊಡೋದು ಏನಕ್ಕೆ ಅಂತ ಸ್ಪಷ್ಟವಾಗಿ ಹೇಳಿದೆ. ನನ್ನ ಮಾತುಗಳನ್ನು ತಿಳಿಯಪಡಿಸ್ಲಿಕ್ಕೋಸ್ಕರ. ಅಂದ್ರೆ ನಾವು ಸ್ಟಾರ್ಟಿಂಗ್ ಇಂದ ಹೇಳಿ ಬರ್ತಾ ಇದ್ದೀನಿ, ಪವಿತ್ರಾತ್ಮನ ಕೃಪಾವರ ಪ್ರಭಾವ ನಮಗೆ ಏನಕ್ಕೆ ಬೇಕಾಗಿರೋದು ಅಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ದೇವರು ಕೊಟ್ಟದಂತ ಪ್ರವಾದಿಗಳ ಮುಖಾಂತರ ಆಗಿರ್ಲಿ, ಪವಿತ್ರಾತ್ಮಕ ಬಾರಿ ದೇವರ ಆತ್ಮನ ಮುಖಾಂತರವಾಗಿ ಕೊಟ್ಟಿರೋದಂತ ವಾಕ್ಯಗಳ ಅರ್ಥ, ಅದೊಂದು ಗುಡಾರ ಅರ್ಥವನ್ನು ತಿಳಿದಿರುವವರಾಗಿ ಜೀವಿಸಲಿಕ್ಕೆ ಮಾನುಷಿಕ ಬುದ್ಧಿಯಲ್ಲಿ ಆಗಲ್ಲ. ಅದಕ್ಕೆ ದೇವರ ಆತ್ಮನ ಬುದ್ಧಿನೇ ಬೇಕು, ದೇವರ ಆತ್ಮನ ಸಹಾಯವನ್ನು ಬೇಕು ಅಂತ ಹೇಳಿ ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿಯುವಾಗ ಇಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳು ಯಾವುದು ಹೇಳಿ ಪ್ರಿಯರೇ? ನಮಗೆ ಸಿಕ್ಕಿರೋದಂತ ದೇವರ ವಾಕ್ಯ. ಆ ದೇವರ ವಾಕ್ಯ ಪ್ರತಿಯೊಂದು ಸರಿ ನಾವು ತಿಳಿಯಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸಮಥಿಂಗ್ ಸ್ಪೆಷಲ್. ಆ ಸಾಧಾರಣ ಒಬ್ಬ ವ್ಯಕ್ತಿದ ಎಜುಕೇಶನ್, ಇಲ್ಲಾದ್ರೆ ಅವನಿಗೆ ಸಿಕ್ಕಿದಂತ ಬುದ್ಧಿ, ಇಲ್ಲಾದ್ರೆ ಪ್ರಾಕ್ಟಿಕಲ್ ನಾಲೆಡ್ಜ್, ಇದು ಯಾವುದನ್ನು ಈ ಲೆಕ್ಕದಲ್ಲಿ ಬರಲ್ಲ. ಪವಿತ್ರಾತ್ಮನ್ ಕೊಡ್ತಾ ಇರದಂತ ಜ್ಞಾನ, ಇಲ್ಲ ದೇವರಾತ್ಮನಿಂದ ನಮ್ಗೆ ದೊರಕುವಂತ ಜ್ಞಾನ ಅಂದ್ರೆ ಅದು ಬೇರೆನೆ. ಪ್ರಾಪಂಚಿಕವಾಗಿ ಹಲವಾರು ಸಂಗತಿಗಳು ಸಿಗುತ್ತೆ, ಆದ್ರೆ ದೇವರ ವಾಕ್ಯ ತಿಳ್ಕೊಬೇಕು ಅಂದ್ರೆ ದೇವರಾತ್ಮನ ಸಹಾಯವನ್ನೇ ಬೇಕು. ಇಲ್ಲಿ ಯೋವೇಲನ ಗ್ರಂಥ 2ನೇ ಅಧ್ಯಾಯ 28ನೇ ವಾಕ್ಯ, ಯಾರಾದ್ರೂ ಸಿಕ್ಕಿದ್ರೆ ಓದಿ. ಯೋವೇಲ 2ನೇ ಅಧ್ಯಾಯ 28ನೇ ವಾಕ್ಯ. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡುವಂತ ಒಂದು ಸಂಗತಿ ಏನಂತ ಹೇಳಿದ್ರೆ, ಪವಿತ್ರಾತ್ಮನ ಅಂದ್ರೆ ತರುವಾಯ ನಾನು ಎಲ್ಲಾ ಮನುಷ್ಯರು, ಇಲ್ಲಿ ಒಂದು ವಿಷಯ ನಾವು ನೋಡ್ತೀವಿ. ತರುವಾಯ ಎಲ್ಲ, ಅಲ್ಲಿ ಸ್ಪೆಷಲ್ ಆಗಿ ಯಾವುದು ಇಂಥ ವ್ಯಕ್ತಿಗಳು ಇಲ್ಲದ್ರೆ ಇಂಥ ಜನಾಂಗವಂತ ಯಾವುದು ಹೇಳಲಿಲ್ಲ. ಅಲ್ಲಿ ಹೇಳ್ತಾ ಇರೋದು ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ. ಮನುಷ್ಯರೆಲ್ಲ ದೇವರ ಸೃಷ್ಟಿ, ಇಲ್ಲ ಪ್ರಪಂಚ ಇಡೀ ದೇವರ ಸೃಷ್ಟಿ ಅಂತ ನಂಬಿರೋದ್ರಿಂದ ನಮಗೆ ಇಲ್ಲಿ ಎಲ್ಲಾ ಮನುಷ್ಯರು, ಅಲ್ಲಿ ಜನಾಂಗ ಯಾವುದೊಂದು ಎಲ್ಲ ಮನುಷ್ಯರ ಮೇಲೇನು ತನ್ನ ಆತ್ಮನನ್ನು ಸುರಿಸುವೇನು. ಅಲ್ಲಿ ಗಂಡು ಇಲ್ಲ ಹೆಂಗಸು ಆ ವ್ಯತ್ಯಾಸ ಬರಲ್ಲ. ಹಿರಿಯರು ಚಿಕ್ಕವರು ಯವನಸ್ಥರು ಅಂತ ಲೆಕ್ಕ ಬರಲ್ಲ. ಎಲ್ಲ ಅವರಿಗೇನು ಅವರಿಗೆ ತಕ್ಕ ಹಾಗೆ ಅವರದ್ದು ಯಾವ ರೀತಿಯಲ್ಲಿ ಅಂತ ಹೇಳಿ ದೇವರಿಗೆ ಮನಸ್ಸಲ್ಲಿ ಏನು ಇಚ್ಛಿಸುತ್ತಾರೋ ಅದೇ ಇದು ಪ್ರಕಾರ. ಇಲ್ಲಿ ಏನಂತ ಹೇಳ್ತಾರೆ, ಗಂಡಸರು ಹೆಂಗಸರು ಪ್ರವಾದಿಸುವರು. ಅಂದ್ರೆ ದೇವರಾತ್ಮನ ಪ್ರೇರಿತವಾಗಿ ಮುಂದೆ ಏನ್ ನಡೆಯುತ್ತೆ, ಯಾವುದು ಬರುತ್ತೆ ಎಂದು ಹೇಳುವಂತ ವ್ಯಕ್ತಿಗಳಾಗಿ, ವಿಶ್ವಾಸಿಗಳಾಗಿ, ಇಲ್ಲಾಂದ್ರೆ ಮನುಷ್ಯರಲ್ಲಿ ದೇವರಾತ್ಮನ ಕಳಿಸಾದ್ಮೇಲೆ ಆ ಚೇಂಜ್ ಓವರ್. ಎರಡನೇದಾಗಿ ನಿಮ್ಮ ಹಿರಿಯರು, ನಾರ್ಮಲಿ ಕೆಲಸ ಇದರಲ್ಲಿ ನಮಗೆ ಹಿರಿಯರಂತ ಹೇಳುವಾಗ ಏಜ್ ಆಗಿರುತ್ತೆ, ಬಾಕಿ ಇರುತ್ತೆ. ಅವ್ರಿಗೆ ಈ ಕನಸುಗಳು ಇಂಥದ್ದು, ಇಲ್ಲಾಂದ್ರೆ ಫ್ಯೂಚರ್ ಬಗ್ಗೆ ಆಗಲಿ ಒಂದು ಎಕ್ಸೈಟ್ಮೆಂಟ್, ಈ ಥರ ಇರೋದೆಲ್ಲ ವಿಷಯಗಳು ಕಮ್ಮಿ. ಇನ್ನು ನನಗೇನು ವಯಸ್ಸಾಯಿತು, ಇನ್ನು ನನಗೆ ಎಂಥದ್ದು, ಈ ರೀತಿಯಲ್ಲಿ ಒಂದು ಯೋಜನೆಗಳು ಯಾವಾಗಲೂ ಅವನ ಮನಸ್ಸಲ್ಲಿ ಇರುತ್ತೆ. ಇಲ್ಲಿ ಆ ಹಿರಿಯರಿಗೆ ಕನಸುಗಳು ಬೀಳುವ. ಯಾವ ಕನಸುಗಳು? ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣ ಬಗ್ಗೆ ಆಗಲಿ, ಮುಂದೆ ನಡೆಯುವಂಥ ವಿಷಯಗಳ ಬಗ್ಗೆ ಆಗಲಿ, ಪವಿತ್ರಾತ್ಮ ಕೃಪಾವರವಾಗಿ ಅವರಿಗೆ ಒಂದು ತಿಳುವಳಿಕೆ, ಒಂದು ಕನಸು ಬೀಳುತ್ತೆ. ನೀವು ಇವತ್ತು ಹಳೆ ಒಡಂಬಡಿಕೆಯಲ್ಲಿ ಆಗಲಿ ಹೊಸ ಒಡಂಬಡಿಕೆಯಲ್ಲಿ ದೇವರ ಪ್ರೇರಿತವಾಗಿ ದೇವರ ಕನಸಲ್ಲಿ ಬಂದಿರೋಂಥ ಹಲವಾರು ಸಂಗತಿಗಳಿದೆ. ಇಲ್ಲಿ ಈ ಸಮಯದಲ್ಲಿ, ಈ ನ್ಯಾಯ ತೀರ್ವಿಕೆ ಸಮಯದಲ್ಲಿ, ಆ ಕೊನೆ ಸ್ಟೇಜಲ್ಲಿ ಉಳಿದಿರೋರು ಎಲ್ಲವರನ್ನು ಒಳ್ಳೆಯವರಾಗಿ ಬರಬೇಕು ಅಂತ ಉದ್ದೇಶದಲ್ಲಿ ದೇವರ ಆತ್ಮನ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆಗುವಂತ ಕೆಲಸ ಇದು. ಅದೇ ರೀತಿಯಾಗಿ ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗ. ಈಗಿರದ್ದು ಯೌವನಸ್ಥರಿಗೆ ಯಾವ ದರ್ಶನ ಆಗ್ತಾ ಇರೋದಂದಲ್ಲ, ನಮಗೆ ಒಂದು ಆವರೇಜ್ ಐಡಿಯಾ ಇದೆ. ಆದ್ರೆ ಆ ದರ್ಶನ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲಿ ದೇವರ ದರ್ಶನ ಬಗ್ಗೆ, ಅಂದ್ರೆ ದೇವರ ಅವರ ಮುಂದೆ ಕನಸಲ್ಲೇ ಆಗಲಿ, ಇಲ್ಲ ಅದೇ ರೀತಿಯಲ್ಲಿ ದೇವರ ಆತ್ಮನನ್ನು ಪ್ರತ್ಯಕ್ಷವಾಗುವಂಥದ್ದು, ಪ್ರತ್ಯಕ್ಷವಾಗಿ ಮಾತಾಡುವಂಥ ಸಂಗತಿಗಳು, ಈ ಥರ ವಿಷಯಗಳು, ಈ ಥರ ಘಟನೆಗಳೆಲ್ಲ ಈ ಯೌವನಸ್ಥರ ವಿಷಯದಲ್ಲಿ ಆಗುತ್ತೆ. ಅದೇ ರೀತಿಯಾಗಿ ಎರಡನೇ ವಿಷಯ ಅಂತ ಹೇಳಿದ್ರೆ
ಎಸೆಕಿಯೇಲ್ ಎಸೆಕಿಯೇಲ್ ಪ್ರವಾದನ 33ನೇ ಅಧ್ಯಾಯ 11ನೇ ವಾಕ್ಯ. ಎಸೆಕಿಯೇಲ್ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 11ನೇ ವಾಕ್ಯ. ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಇಸ್ರಾಯೇಲ್ ವಂಶದವರೇ, ನಿಮ್ಮ ದುರ್ಮಾರ್ಗಗಳನ್ನು ಬಿಟ್ಟು ಬಿಡಿರಿ, ನೀವು ಸಾಯಲೇಕೆ. ಇದು ಕರ್ತನಾದ ಯೆಹೋವನ ನುಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ತಂದೆಯಾದ ದೇವರದ ಚಿತ್ತ ಏನಂತ, ಅದಕ್ಕೋಸ್ಕರನೇ ಯಾರು ಸಾಯ್ದು, ಎಷ್ಟು ದುಷ್ಟನಾಗಿದ್ದನು ಕೂಡ, ಎಷ್ಟು ಪಾಪಿ ಆದನು ಕೂಡ ಯಾರು ಸಾಯಬಾರದು ಅಂತ ಉದ್ದೇಶದಲ್ಲಿ ಇಲ್ಲಿ ಏನಂತ ಹೇಳ್ತಾರ, ನನ್ನ ಜೀವನಾಣೆ ಪ್ರವಾದಿ ಹೇಳ್ತಾ ಇರೋದು, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದ್ರೂ ಸಂತೋಷವಿಲ್ಲ. ಈ ಭೂಮಿಯಲ್ಲಿ ಯಾರು ಮನುಷ್ಯರು ಸಾಯೋದು ತಂದೆಯಾದ ದೇವರಿಗೆ ಇಷ್ಟ ಇಲ್ಲ. ಮತ್ತೇನಂತ ಹೇಳ್ತಾ ಇರೋದು, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ದೇವರಿಗೆ ಇಚ್ಛೆ ಆಗ್ತಾ ಇರೋದು ವಿಷಯ ಏನಂತ ಹೇಳಿ, ಎಷ್ಟು ಕಷ್ಟಗಳಾಗಿ, ಎಷ್ಟು ಪಾಪಿ ಆಗಲಿ, ಎಷ್ಟು ದ್ರೋಗಿ ಆಗಲಿ, ಅವನ್ನ ಕೊಲೆ ಮಾಡಿರ್ಬೋದು, ದರ್ವಾಡ ಮಾಡಿ ಏನೇನು ಮಾಡಿದನು ಕೂಡ ಅವನ ಮಾರ್ಗದಿಂದ ಅವನ್ ಈ ಕಡೆ ಬಂದು ದುರ್ಮಾರ್ಗವನ್ನು ಬಿಟ್ಟು ಬಾಳುವುದು ನೋಡಿದ್ರೆ ನನಗೆ ನನ್ನಷ್ಟು ಸಂತೋಷ ಇರೋದು ಯಾವುದೂ ಇಲ್ಲ ಅಂತ ದೇವರು ಹೇಳ್ತಾ ಇರೋದು. ಇದು ಏನಂತ ಹೇಳಿದ್ರೆ ಕರ್ತನಾದ ಯೆಹೋವನ ನುಡಿ ಅಂತ ಹೇಳ್ತಾ ಇರೋದು ಪ್ರವಾದಿ. ಅದರಲ್ಲಿನೂ ಇಲ್ಲಿ ನೋಡಿ, ಇಸ್ರೇಲ್ ವಂಶದವರೇ ಒಂದು ಸ್ಪೆಷಲ್ ಆಗಿ ಕರೀತಾ ಇದ್ರು, ಇಸ್ರೇಲ್ ವಂಶದವರೇ. ಪ್ರಿಯರೇ, ಇಸ್ರೇಲ್ ವಂಶದರೇ ಎಂದು ಕರೆಯುವಾಗ ಆ ಇಸ್ರೇಲ್ ದೇಶದಲ್ಲಿರುವವರ, ಇಲ್ಲದ ಯಹೂದ ಫ್ಯಾಮಿಲಿಯಲ್ಲಿರೋ ಜೂದರೇ ಅಷ್ಟೇ ಅಲ್ಲ ಹೇಳ್ತಾ ಇರೋದು. ಕರ್ತನಾದ ಯೇಸು ಕ್ರಿಸ್ತನ ಏನಂದ ಅವ್ರ ಮೇಲೆ ಶಿಲುಬೆ ಮೇಲೆ ಹಾಕ್ಬಾರದು, ಯಹೂದರೇ ಅರಸನೇ ಅಂತ ಹೇಳಿರೋದು, ಜೂದರ ಅರಸನೇ ಅಂತ, ಜ್ಯೂಸಿಂದ ಅರಸನು. ಹಂಗಿರುವಾಗ ಅರಸನು ನಮ್ಮ ಅರಸನು ಆಗುವಾಗ ನಾವು ಯಾರು ಹೇಳಿ? ನಾವನ್ನು ಇದೇ ಇಸ್ರೇಲ್ ವಂಶದವರೇ, ಅಂದ್ರೆ ದೇವರು ಆಯ್ಕೆ ಮಾಡಿದಂತ ಜನಾಂಗ. ಇಲ್ಲಿ ಹೇಳ್ತಾ ಇರೋದು, ನಿಮ್ಮ ದುರ್ಮಾರ್ಗಗಳನ್ನು ಬಿಡಿರಿ, ಬಿಟ್ಟು ಬಿಡಿ. ಆ ಕಡೆ ತಲೆನೇ ಹಾಕ್ಬಾರ್ದು ನೀವು. ಖಂಡಿತವಲ್ಲ ನಿಮ್ಮ ದುರ್ಮಾರ್ಗಗಳಂತ ಹೇಳಿದ್ರೆ ಯಾವ ಮಾರ್ಗ ಹೇಳಿ? ದೇವರ ಇಚ್ಛೆ ಇಲ್ಲದಲ್ಲೇ ಮನುಷ್ಯನು ಪ್ರಾಪಂಚಿಕವಾಗಿ ಅವನ ಬುದ್ಧಿಯಲ್ಲಿ ಸರಿಯಂದ ಅನಿಸ್ತಾ ಇರೋದು ಮಾರ್ಗಗಳು. ಆ ಮಾರ್ಗಗಳನ್ನ ಬಿಟ್ಬಿಟ್ಟು ಯಾವ ಮಾರ್ಗ ತೀರಿಸ್ಬೇಕು ಅದು ಯಾರು ತಿಳಿಸ್ಕೊಡ್ತಾರೆ? ಪವಿತ್ರಾತ್ಮನ ತಿಳಿಸ್ಕೊಡ್ತಾರೆ. ನೀವು ಎಲ್ಲಿ ಹೋಗ್ಬೇಕು, ಹೆಂಗೆ ಹೋಗ್ಬೇಕು, ಜಸ್ಟ್ ನೀವೇನ್ ಮಾಡ್ಬೇಕು ಹೇಳಿ? ಆ ದುರ್ಮಾರ್ಗವೆಲ್ಲ ಬಿಟ್ಟು ದೇವರ ಮಾತಿಗೋಸ್ಕರ ಕಿವಿ ಕೊಟ್ರೆ ಸಾಕು. ಈ ಪ್ರಪಂಚದಲ್ಲಿ ದೊಡ್ಡ ತ್ಯಾಗ ಮಾಡಬೇಕು, ಇಲ್ಲ ಬೇರೆ ಏನ್ ಅವತ್ತು ಕರ್ತನಾದ ಯೇಸು ಕ್ರಿಸ್ತನಾಗ್ಲಿ, ಆದ್ಮೇಲೆ ಅಪೊಸ್ತಲರಾಗ್ಲಿ, ಇವನ್ ಪೌಲನಾಗ್ಲಿ, ಇವರ ಅನುಭವಿಸ್ತಿರೋಂಥ ಯಾವ ಕಷ್ಟಗಳು, ಅದಾದ್ಮೇಲೆ ಬಂದಿರೋದು ಎಷ್ಟೋ ಮಿಷನರೀಸ್ ಆಗ್ಲಿ, ಅವರು ಅನುಭವಿಸಿರೋ ನೋವುಗಳಾಗಲಿ, ಸಂಕಟಗಳಾಗಲಿ, ಅವರು ಅನುಭವಿಸಿದ ಮರಣ ಆಗಲಿ ಈ ಕಾಲಮಾನದಲ್ಲಿ ತುಂಬಾ ಕಮ್ಮಿ. ನಮಗೆಲ್ಲ ಅದ್ರದ್ದು ಯಾವುದೂ ಇಲ್ಲ. ನಾವಾಗಿ ಮಾಡಿರೋಂಥ ಕೆಲವೊಂದು ಮಿಸ್ಟೇಕ್ಗಳಿಂದ ಕೆಲವೊಂದು ರೋಗಗಳಾಗಲಿ, ಬಾಕಿ ಇರೋದಾಗಲಿ ನಮ್ಮನ್ನ ಬರೋದು ಹೊರತು ಇದು ಯಾವುದನ್ನು ದೇವರ ಇದರದಿಂದ, ಇಲ್ಲದ್ರೆ ದೇವರಿಗೆ ಸೇವೆ ಮಾಡ್ತಾ ಇರೋದು, ಇಲ್ಲ ದೇವರ ಕ್ರೈಸ್ತನನ್ನು ನನ್ನ ರಕ್ಷಕನಾಗಿ ಆಯ್ಕೆ ಮಾಡಿದನ್ನು ಬರ್ತಾ ಇರೋದಲ್ಲ ಇದು. ಇಲ್ಲಿ ನೋಡಿ, ನೀವು ನಿಮ್ಮ ದುರ್ಮಾರ್ಗಗಳನ್ನು ಬಿಡಿರಿ, ನೀವು ಸಾಯಲಿಕ್ಕೆ. ಅದೇ ಫಸ್ಟೇ ಹೇಳಿರೋದು, ನಾವು ವಿಶ್ವಾಸ ಇರ್ಬೋದು, ದೀಕ್ಷಾಸ್ನಾನ ತಗೊಂಡಿರ್ಬೋದು, ರಕ್ಷಣೆ ಹೊಂದಿರ್ಬೋದು, ಆದ್ರೆ ದೇವರು ಹೇಳ್ತಾ ಇರೋದು ನಿನ್ನ ದುರ್ಮಾರ್ಗಗಳಿಂದ, ಪ್ರಾಪಂಚಿಕವಾಗಿರೋ ದುರ್ಮಾರ್ಗಗಳಿಂದ ನೀನು ಚೇಂಜ್ ಮಾಡಿ ಪವಿತ್ರಾತ್ಮನ ಮಾತುಗಳನ್ನು ಕಿವಿಕೊಟ್ಟು, ದೇವರ ವಾಕ್ಯಕ್ಕೆ ಕಿವಿಕೊಟ್ಟು ನೀನು ಪ್ರಪಂಚದ ದಾರಿಯಲ್ಲಿ ನಡೆಯದಲ್ಲೇ ದೇವರ ದಾರಿಯಲ್ಲಿ ನಡೀತಾ ಇದ್ರೋ ಇಲ್ವೋ? ಅದೇ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು. ನೀವೇನಕ್ಕೆ ಸಾಯಲಿಕ್ಕೆ ಹೋಗ್ತಾ ಇದ್ದೀರಾ? ಪ್ರಪಂಚದ ದಾರಿಯಲ್ಲಿ ನಡೀತಾ ಇದ್ರೆ ಖಂಡಿತ ನೀವು ಸಾಯ್ತೀಯ. ನೀ ಯಾಕೆ ಸಾಯ್ಬೇಕು? ದೇವ್ರು ಹೇಳ್ತಾ ಇರೋದು, ಯಾಕಂದ್ರೆ ದೇವರಿಗೆ ಲೇಷವಾದ್ರೂ ಸಂತೋಷವಿಲ್ಲ. ಯಾರಾದ್ರೂ ನನ್ನ ಸೃಷ್ಟಿಗಳಲ್ಲಿ ಮನುಷ್ಯರಾಗಿರೋದ್ರಿಂದ ಶ್ರೇಷ್ಠವಾಗಿ ಸೃಷ್ಟಿ, ಅದರಲ್ಲಿ ಯಾರನ್ನು ಸಾಯೋದು ದೇವರಿಗೆ ಒಂಚೂರು ಇಷ್ಟ ಇಲ್ಲ ಅಂತ ಹೇಳ್ತಾ ಇರೋದು. ಪ್ರೇರೆ, ಇಂಥ ಒಂದು ಅದನ್ನು ನಮಗೆ ಏನ್ ಯೋಗ್ಯದಿದೆ? ಆಕ್ಚುಲಿ ಇಸ್ರೇಲ್ ವಂಶದವರೇ ಅಂತ ಕರೆಯುವಾಗ ಆ ಒಂದು ಇದು ಕೇಳಿಸ್ಕೊಳ್ಳಲಿಕ್ಕೆ ನಮಗೆ ಏನ್ ಯೋಗ್ಯತೆ ಇದೆ? ಏನೂ ಇಲ್ಲ ನಮ್ಮ ಕೈಯಲ್ಲಿ. ಅಂಥದ್ರಲ್ಲಿನೂ ದೇವರ ಇಚ್ಛೆ ಹೇಳ್ತಾ ಇದ್ದೀನಿ, ಎಷ್ಟೊಂದು ಪ್ರೀತಿ ತೋರಿಸಿ ನಮಗೆ ಹೇಳ್ತಾ ಇದ್ದೀನಿ, ನೀವು ಯಾರು ಸಾಯ್ಬಾರ್ದು, ಎಲ್ಲರೂ ರಕ್ಷಣೆ ಹೊಂದಿ. ಅದಕ್ಕೆ ಯೇಸು ಕ್ರಿಸ್ತನು ಬಂದಾದ್ಮೇಲೆ ಪವಿತ್ರಾತ್ಮನನ್ನ ಒಬ್ಬರನ್ನ ನಮಗೆ ಕಳಿಸ್ಕೊಟ್ಟಿರೋದು. ಬಂದು ಏನಂತ ತಿಳಿಸ್ರಂತ ನಾವು ಸ್ಟಡಿ ಮಾಡ್ತಾ ಇದ್ದೇನೆ, ಪಾಪ, ನೀತಿ, ನ್ಯಾಯ ತೀರುವಿಕೆ ಇಡೀ ಜನಕ್ಕೆ. ಇಲ್ಲಿ ಹೇಳ್ತಾ ಇರೋದು ಅದೇ ವಿಷಯನೇ, ಇಡೀ ಮನುಷ್ಯರಿಗೆ, ಒಬ್ರಿಬ್ರಿಗೆಲ್ಲ, ಇಡೀ ಮನುಷ್ಯರಿಗೆ. ಅದೇ ರೀತಿಯಲ್ಲಿ ಯೋವೇಲ 2ನೇ ಅಧ್ಯಾಯ
32ನೇ ವಾಕ್ಯ. ಆದರೂ ಯೆಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು. ಯೆಹೋವನು ತಿಳಿಸಿದಂತೆ ಚೀಯೋನ್ ಪರ್ವತದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಅನೇಕರು ಉಳಿದಿರುವರು. ಯೆಹೋವನು ಕರೆಯುವ ಜನಶೇಷದಲ್ಲಿ ಅವರು ಸೇರಿದವರಾಗಿರುವರು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಏನಂದ್ರೆ ಇಲ್ಲಿ ಹೇಳ್ತಾ ಇರೋದು, ನೀ ಯಾಕೆ ಸಾಯ್ತಾ ಇರೋದು, ಅದರಲ್ಲಿ ಇನ್ನು ಕೊನೆಗೆ ಒಂದು ಮಾತು ಹೇಳ್ತಾ ಇರೋದೇನಂತ ಹೇಳಿದ್ರೆ, ನೋಡಿ ಈಗಲೂ ಇಲ್ಲ, ನನಗೆ ಯಾವ ರಕ್ಷಣೆನೂ ಇಲ್ಲ, ನನಗೆ ಯಾವತ್ತೂ ಈ ಪಾಪ ಮಾರ್ಗದಿಂದ ಬೇರೆ ಬರ್ಲಿಕ್ಕೆ ಆಗಲ್ಲ, ಇಲ್ಲಾದ್ರೆ ಈ ದುಷ್ಟ ಮಾರ್ಗದಿಂದ ನನಗೆ ಬರ್ಲಿಕ್ಕೆ ಆಗಲ್ಲ ಅಂತ ಯಾರು ಅನ್ಕೊಂಡಿದಾರೋ ಅವರಿಗೆ ಹೇಳುವಂತ ಮಾತೇನೆ ಏನಂತ, ಆದ್ರೆ ಯೆಹೋವನ ನಾಮವನ್ನು ಕೇಳಿಕೊಳ್ಳುವವರೆಲ್ಲರಿಗೆ, ನೀನೆಷ್ಟು ಪಾಪಿ ಆಗಲಿ, ಎಷ್ಟು ದುಷ್ಟತನ ನಿನ್ನ ಹತ್ರ ಇರಲಿ, ನೀನೆಷ್ಟು ಪಾಪ ಮಾಡಿದನು, ಆ ಮಾರ್ಗಗಳು ಹೇಳಿಬಿಟ್ಟು ದೇವರ ನಾಮವನ್ನು ಅರಿತು ದೇವರ ವಾಕ್ಯನ ತಿಳಿದವರಾಗಿ ಪವಿತ್ರಾತ್ಮನ ಕೃಪಾವರದಲ್ಲಿ ನಡೆಯುವಂತ ವ್ಯಕ್ತಿಗಳಾಗ್ಲಿಕ್ಕೆ ನೀವೇನ್ ಮಾಡ್ಬೇಕು ಹೇಳಿ, ಇಷ್ಟೇ ಮಾಡ್ಬೇಕು. ಯೆಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೊಂದು. ನಮ್ದು ಇಲ್ಲಿ ಈಗ ಇರೋದು ರಕ್ಷಣೆ ಅಂತ ಹೇಳ್ತಾ ಇರೋದು ಏನಂತ ಹೇಳಿ, ನಾವು ದೇವರ ವಾಕ್ಯವನ್ನು ತಿಳಿದು ಅದು ಬಾಯಲ್ಲಿ ಅರಿಕೆ ಮಾಡಿಬಿಟ್ಟು ನೀನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನು, ಇಲ್ಲ ಈ ರೀತಿಯಲ್ಲಿ ಎಲ್ಲದನ್ನು ಹೇಳಿ ಕೊನೆಗೆ ದೀಕ್ಷಾಸ್ನಾನ ತಗೊಂಡಾದ್ಮೇಲೆ ನಮ್ದು ಈಗಿರೋದು, ನಾವು ಆಕ್ಚುಲಿ ಈ ರೊಟ್ಟಿ ರಾಕ್ಷಸ ಇದು ತಗೊಳ್ಳಿಕ್ಕೆ ನಮಗೆ ಯೋಗಿ, ಅನ್ಯೋನ್ಯತೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ನಮಗೆ ಯೋಗ್ಯದಿರೋದು. ಇಲ್ಲಿ ಹೇಳ್ತಾ ಇದ್ದಾನೆ, ಆ ಕೊನೆ ಲಾಸ್ಟ್ ಮೂಮೆಂಟ್ ಅಲ್ಲಿ, ಇನ್ನು ಬೇರೆ ಯಾವುದಕ್ಕೇನು ಸಮಯ ಇಲ್ಲ ಅಂತ ಸಮಯದಲ್ಲಿ ನೋಡಿ, ಯೆಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇನು ರಕ್ಷಣೆಯಾಗುವುದು. ಆ ರಕ್ಷಣೆ ಆಗಿರೋ ಎಲ್ಲರಿಗೇನು ಯಾರು ನಡೆಸ್ತಾರೆ ಆಮೇಲೆ? ಪವಿತ್ರಾತ್ಮನ ಕೃಪಾವರದಿಂದ ಪ್ರಪಂಚದ ದಾರಿಯಲ್ಲ, ದೇವರ ಮಾರ್ಗದಲ್ಲಿ ನಡೀತಾರೆ. ಯೆಹೋವನು ತಿಳಿಸಿದಂತೆ ಚೀಯೋನ್ ಪರ್ವತದಲ್ಲಿ ಯೆರೂಸಲೇಮಿನಲ್ಲಿಯೂ ಅನೇಕರು. ಯಾರು ಈ ಅನೇಕರು? ಈ ಅನೇಕರಂತ ಹೇಳ್ತಾ ಇರೋದು ಯಾರು ಗೊತ್ತಾ? ಈ ಪಾಪ ಮಾರ್ಗ ಬಿಟ್ಟು, ಈ ದುಷ್ಟ ಮಾರ್ಗಗಳನ್ನು ಬಿಟ್ಟು ದೇವರ ನಾಮವನ್ನು ಹೇಳಿ ಈ ತರ ಅನೇಕರ ಆ ಸಮಯದಲ್ಲಿ ಚೀಯೋನ್ ಪರ್ವತದಲ್ಲಿನೂ ಯೆರೂಸಲೇಮಿನಲ್ಲಿ, ಅಂದ್ರೆ ಈಗಲೂ ಹೇಳ್ತಾ ಇರೋದು ವಿಷಯ ಏನಂತ ಹೇಳಿದ್ರೆ, ಈ ಎರಡು ಕಡೆಯಿಂದಲ್ಲ, ಪ್ರಪಂಚದ ಎಲ್ಲ ಕಡೆನೂ ಇನ್ನೂ ದೇವರ ಅರಿಯದಲ್ಲೇ ಪ್ರಪಂಚಿಕವಾಗಿರೋ ದಾರಿಯಲ್ಲಿ ಜೀವಿಸುವಂತ ವ್ಯಕ್ತಿಗಳಿಗೆ ಕೇಳುವಂತ ಕೊನೆ ಮಾತಿದು. ನೀವೆಲ್ಲಿ ಇರ್ತಿರುವ ಆ ಸ್ಥಳದಲ್ಲಿನೂ ನಿಮ್ಮ ದಾರಿ ಎಲ್ಲ ಅದನ್ನು ತಿದ್ದಿ ಸರಿಪಡಿಸಿ ದೇವರ ದಾರಿಯಲ್ಲಿ ನಡೆಯುವಾಗ ಆ ಅನೇಕರು ಅಂತ ಹೇಳ್ತಾರೆ ನೋಡಿ, ಆ ಅನೇಕರು ಉಳಿದಿರುವರು. ಅಂದ್ರೆ ಪ್ರಾಪಂಚಿಕವಾಗಿರೋದು ಸಾವು, ಪ್ರಾಪಂಚಿಕವಾಗಿರೋದು ಮಾರಲಿಂದ ಅವ್ರಿಗೆ ಬರುವಂತ ಆ ರೀತಿ, ಅದರಿಂದ ಬಿಟ್ಟು ಬಿಟ್ಟು ಪರಲೋಕವನ್ನು ದೃಷ್ಟಿಸಿ ನೋಡುವಂತ ವ್ಯಕ್ತಿಗಳಾಗಿ ಕೆಲವರು, ಅದರಲ್ಲಿ ಅನೇಕರು ಉಳಿದಿರುವರು. ಯೆಹೋವನು ಕರೆಯುವ ಜನಶೇಷದಲ್ಲಿ, ಈ ಕೊನೆಗೆ ದೇವರು ಕರೀತಾರಲ್ಲ, ಇವರು ನನ್ನ ಮಗನು, ಇವರು ನನ್ನ ಮಗಳು, ಬನ್ನಿ ಬಂದು ನನ್ನ ಜೊತೆ ಬನ್ನಿ, ನಿಮಗೋಸ್ಕರ ನಾನು ಇಂಥದೆಲ್ಲ ಕೆಲಸ ಮಾಡಿದ್ದೀನಿ, ನೀವು ಭೂಮಿಯಲ್ಲಿ ನನಗೋಸ್ಕರ ನನ್ನ ಚಿತ್ತಾನುಸಾರವಾಗಿ ಜೀವಿಸಿದ್ದೀರಾ. ಪ್ರಾಪಂಚ ಕಡೆಗೆ, ಸೈತಾನ್ ಕಡೆಗೆ ಯಾವತ್ತು ನೀವು ತಿರುಗಿ ಹೋಗಿದ್ರು, ಪಾಪ ಮಾಡಿದ್ರು, ಪಶ್ಚಾತ್ತಾಪ ಪಟ್ಟು ನನ್ನ ಹೆಸರನ್ನು ಹೇಳಿ ತಿರುಗಿ ಬಂದಿದ್ರಲ್ಲ, ಬನ್ನಿ ನನ್ನ ಜೊತೆಯಿಂದ ಸಂತೋಷದಿಂದ ಕರೀತಾರೆ. ಅದೇ ರೀತಿಯಲ್ಲಿ ನೋಡಿ, ಆ ಜನಶೇಷದಲ್ಲಿ ಅವರು ಸೇರಿದರಾಗಿರುವರು, ಅಂದ್ರೆ ಪಾಪದ ಮಾರ್ಗ ಬಿಟ್ಟು ದೇವರ ಕಡೆ ತಿರುಗುವಂತ ಅನೋಗರು. ಆ ಸಮಯದಲ್ಲಿ ಕೂಡ ಏನಾದ್ರೂ ನಿಮಗೆ ರಕ್ಷಣೆ ಬೇಕು, ನಿಮಗೆ ದೇವರ ದಾರಿಯಲ್ಲಿ ಸೇರ್ಬೇಕು ಅಂತ ಹೇಳಿದ್ರೆ ಪ್ರಿಯರೇ, ಅದು ನಮಗೆ ಅವಕಾಶ ಇದೆ. ನಾನು ಯಾವತ್ತೂ ಸರಿಯಾಗಲ್ಲ, ಯಾವತ್ತಿಲ್ಲ ಅಂದ್ರೆ ದೇವರನ್ನು ಒಪ್ಪಿಸಿಕೊಟ್ಟಾದ್ಮೇಲೆ ದೇವರು ಸರಿ ಮಾಡ್ಕೊಳ್ಳೋದಲ್ಲಿ ಇರೋದು ಏನೂ ಇಲ್ಲ ಈ ಪ್ರಪಂಚದಲ್ಲಿ. ಇನ್ನೊಂದು ವಾಕ್ಯ ನೋಡೋಣ. ಇದಕ್ಕೆ ನಾನು ಮೊದಲನೇ ಓದಿರೋದು ವಾಕ್ಯದಲ್ಲಿ ಇದೆ, ದೇವರ ಗೆದರಿಕೆ. ನಾನು ಗೆದರಿಸ್ತಾರ ನೋಡಿ, ನೀವು ಎದುರ್ಕೊಂಡು ತಿರುಗಿರಿ ಅಂತ ಹೇಳ್ತಾ ಇರೋದು ಈ ಮಾತುಗಳಲ್ಲಿನೇ. ಒಂದು ವಾಕ್ಯ ನೋಡೋಣ, ಪ್ರಕಟಣೆ 3ನೇ ಅಧ್ಯಾಯ 16ನೇ ವಾಕ್ಯ. ಒಬ್ಬ ಮನುಷ್ಯನದು ಸ್ಥಿತಿ ವಿಶೇಷ ಅಲ್ಲಿ ಹೇಳ್ತಾ ಇರೋದು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಹೇಳುವಂತ ಒಂದು ಸಂಗತಿ ಏನಂತ ಹೇಳಿದ್ರೆ, ಈಗ ನಾವು ಯೋಚನೆ ಮಾಡಿರ್ಬೋದು, ನಾವು ಎಲ್ಲಾ ರೀತಿಯಲ್ಲೂ ನಾವು ಸರಿ ಇದ್ದೇನೆ, ಭಾನುವಾರ ಆಗಲಿ ಬಾಕಿರೋ ದೇವರ ಎಲ್ಲ ಕಾರ್ಯಗಳು ಸರಿ ಇದ್ದೇನೆ, ಆದ್ರೆ ನಮ್ಮ ಅಂತರ ಆತ್ಮನಲ್ಲಿ ನಡೆಯುವಂತ ಆಲೋಚನೆಗಳು, ಚಿಂತೆಗಳು, ಯೋಚನೆ ಮಾಡುವಂತ ರೀತಿಗಳು ಅದು ದೇವರ ಮಾರ್ಗಕ್ಕೆ ಅನುಸಾರವಿಲ್ಲದಿದ್ರೆ ಏನಾಗುತ್ತೆ ಹೇಳಿ, ನೀನು ಬಿಸಿನೂ ಇಲ್ಲ ತಣ್ಣಗೇನೂ ಇಲ್ಲ, ಅಂದ್ರೆ ಎರಡು ಮಧ್ಯದಲ್ಲಿ. ವಿಶ್ವಾಸಿ, ಹೌದು ನಾನು ವಿಶ್ವಾಸಿನೇ, ಆದ್ರೆ ದೇವರ ದಾರಿಯಲ್ಲಿ ನಡೀತಾ ಇದೆಯಾ? ಎಲ್ಲರ ಮುಂದೆ ಹೇಳ್ತೀನಿ ನಾನು ದೇವರ ದಾರಿಯಲ್ಲಿ ನಡೀತೇನೆ, ಆದ್ರೆ ನಿಜವಾದ ನನ್ನ ಜೀವನದಲ್ಲಿ ನಾನು ದೇವರ ದಾರಿಯಲ್ಲಿ ನಡೀತಿಲ್ವೋ ಅಂತ
ಯೋಜನೆ ಮಾಡುವಾಗ ಒಳಗಡೆ ಇರೋದೆಲ್ಲದನ್ನು ಕಾಣುವಂತ ದೇವರಿಗೆ ಗೊತ್ತಾಗ್ತಾ ಇದೆ, ನೀನು ಬೆಚ್ಚಗೇನೂ ಇಲ್ಲ, ತಣ್ಣಗೇನಿಲ್ಲ, ಏನಿದೆ ಉಗುರು ಬೆಚ್ಚಾಗಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಬಿಸಿನೀರು ಅಲ್ಲ, ತಣ್ಣೀರು ಅಲ್ಲ, ಈ ಲೆಕ್ಕದಲ್ಲಿ ಅದರಿಂದ ಏನಾಗುತ್ತೆ ನೋಡಿ, ನಿನ್ನನ್ನು ನನ್ನ ಬಾಯಿಯೊಳಗೆಯಿಂದ ಪ್ರಿಯರಿಗೆ ಹೇಳ್ತಾ ಇರೋದು ಮಾತು ಬಿರದ್ದೆ, ಸುಮ್ಮನೆ ಬಾಯಿಯೊಳಗೆಯಿಂದ ಒಂದು ಇದು ಹೋಗ್ತಾ ಇರೋದು ಲೆಕ್ಕದಲ್ಲಿ ಅಂತ ಅಲ್ಲ, ನನ್ನ ಆಲೋಚನೆಯಲ್ಲಿ ಕೂಡ ನನ್ನ ಮಾತುಗಳಲ್ಲಿ ಕೂಡ ನಿನ್ನ ಹೆಸರು ಇರುವುದಿಲ್ಲ. ನೀನು ಮಾಡಿರೋದು ಯಾವ ಕಾರ್ಯಗಳು ನನ್ನ ಬಾಯಿಂದ ಹೊರಗಡೆ ಬರಲ್ಲ. ನೀನು ಎಷ್ಟೆಷ್ಟೋ ಸೇವೆಗಳು ಮಾಡಿರ್ಬೋದು, ಎಷ್ಟೆಷ್ಟು ಕಾರ್ಯಗಳು ಮಾಡಿರ್ಬೋದು, ಎಲ್ಲರಿಗೂ ಉಪಕಾರ ಮಾಡಿರ್ಬೋದು, ಆದರೆ ನನ್ನ ಚಿತ್ತ ಏನಂದ ತಿಳಿದು ನೀನು ನಡೆಯಲಿಲ್ಲ ಅಂತ ಹೇಳಿದ್ರೆ, ನಿಜವಾಗಲು ವಿಶ್ವಾಸಿಯಾಗಿದ್ರೆ ವಿಶ್ವಾಸಿಯಾಗಿನೇ ಇರಬೇಕು. ಈ ಕಡೆ ಅವ್ರ ಸೈಡ್ ಹೋಗಾದ್ಮೇಲೆ ಅವ್ರ ತರ ಒಂದು, ಈ ಕಡೆ ಬಂದಾದ್ಮೇಲೆ ಈ ಕಡೆ ಒಂದು, ಸಭೆ ಹೋಗಾದ್ಮೇಲೆ ಇನ್ನು ನಾನು ತುಂಬಾ ವಿಶ್ವಾಸಿಯಾಗಿ ತೋರಿಸ್ಕೊಳ್ಳೋದು ಇದಲ್ಲ. ಅಂತರಾಳದಲ್ಲಿ ರಕ್ಷಣ ದೇವರ ಪ್ರಭಾವದಿಂದ, ಪವಿತ್ರಾತ್ಮ ಕೃಪಾವರ ಇರುವಾಗ ನಾವು ವಿಶ್ವಾಸಿ ಅಂದ್ರೆ ಆ ವಿಶ್ವಾಸಿಯ ಬಿಸಿ ಅದು ನಮ್ಮಲ್ಲಿ ಇರಬೇಕು. ಅದು ಬೆಚ್ಚಿಗೆ ತಣ್ಣಾಗಿ ಆಗಾಗ ಈ ಎಲ್ಲ ಏನ್ ಗೊತ್ತಾ, ಈ ಬೆಚ್ಚಿಗೆ ಅಂತ ಇರೋದು ಹೇಳೋದಕ್ಕೆ ಇನ್ನೊಂದು ಮೀನಿಂಗ್ ಇದೆ. ಯಾಕೆಂದ್ರೆ ಬಿಸಿನೀರು ಒಂದು ಸಮಯ ಬಂದಾದ್ಮೇಲೆ ಈ ಬರ್ತಾ 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 ಏನಾಗುತ್ತೆ, ಬೆಚ್ಚಗೆಯಾಗಿ ತಣ್ಣಾಗಿ ತಣ್ಣೀರಾಗಿ ಆ ರೀತಿಯಲ್ಲಿ ಬರುತ್ತೆ. ಅಂದ್ರೆ ಆ ಬಿಸಿನೀರಿಗೆ ಏನಿತ್ತು ಬಿಸಿ ಅಂದಿರೋದಿತ್ತಲ್ಲ, ಅದು ಕಳೀತಾ ಬಂದಿದೆ. ಅಂದ್ರೆ ವಿಶ್ವಾಸಿಯಾಗಿ ದೇವರ ಮುಂದೆ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತಗೊಂಡು ದೇವರಲ್ಲಿ ರಕ್ಷಣೆ ಹೊಂದಿ ಪವಿತ್ರಾತ್ಮನ ಸಿಕ್ಕಾದ್ಮೇಲೆನೋ ಇದು ಯಾವುದನ್ನು ಉಪಯೋಗಿಸದಲ್ಲೇ, ಅದ್ರ ಕಡೆ ಗಮನ ಕೊಡದಲ್ಲೇ, ಈ ಬಿಸಿಯಾಗಿರೋದ್ರಿಂದ ಸುಡುತ್ತಾ ಇರೋದಂತ ನೀರ ತಂಗಿರೋದ ನಮ್ಮ ನಂಬಿಕೆಯನ್ನು ಸಾಧಾರಣ ನಿಧಾನಕ್ಕೆ ತಣ್ಣಾಗಿ ಆ ನಂಬಿಕೆಯ ಪರ್ಸಂಟೇಜ್ ನಮ್ಮಲ್ಲಿ ಕಡಿಮೆ ಆಗ್ತಾ ಬರ್ತಾನೆ. ಇದೇನೆ ಇಲ್ಲಿ ಹೇಳ್ತಾರಂತ ವಿಷಯ. ಅಂದ್ರೆ ಆದ್ದರಿಂದ ನೀನು ನನ್ನ ಮೇಲೆ ಮೊದಲನೇ ಇಟ್ಟಂತ ನಂಬಿಕೆ ಈಗಲೂ ನಿನ್ನಲ್ಲಿ ಇದೆಯಾ? ರೋಗಗಳು ಬರ್ಬೋದು, ಕಷ್ಟಗಳು ಬರ್ಬೋದು, ಫಿನಾನ್ಷಿಯಲ್ ಇಶ್ಯೂಸ್ ಬರ್ಬೋದು, ಮನೆ ಕುಟುಂಬ ಜಗಳಗಳು ಬರ್ಬೋದು, ಸಮಾಜದಲ್ಲಿ ಜಗಳ ಬರ್ಬೋದು. ಇದು ಯಾವುದನ್ನು ನಿನ್ನಲ್ಲಿ ಇರೋದು ನಂಬಿಕೆ ಒಂಚೂರು ಕಮ್ಮಿ ಆಗಲಿಕ್ಕೆ ಕಾರಣ ಆಗಬಾರದು. ಕಳೆದ ಸೇರಿ ನಾನು ಹೇಳಿದ್ದೀನಿ, ಒಂದು ವಿಶ್ವಾಸ ಜೀವನದಲ್ಲಿ ಯಾವ ಕಾರಣದಲ್ಲಿನೂ ಇದು ಈ ತರ ವಿಷಯಗಳು ಕಾರಣ ಆಗಬಾರದು. ಯಾಕೆಂದ್ರೆ ಪ್ರಾಪಂಚಿಕವಾಗಿ ವಿಷಯಗಳೆಲ್ಲ ಇರುತ್ತೆ, ಆದರೆ ಒಂದು ದಿನ ನಿನಗೆ ಅಂತ ನಾನು ಇಟ್ಟಿದ್ದೀನಿ. ಇನ್ನೊಂದು ವಾಕ್ಯ ನೋಡೋಣ, ಅದೇ ಪ್ರಕಟಣೆ 3ನೇ ಅಧ್ಯಾಯ 17ನೇ ವಾಕ್ಯ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಒಂದು ಕಂಪ್ಯಾರಿಸನ್ ಹೇಳ್ತಾ ಇರೋದು ದೇವರ ವಾಕ್ಯದಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ, ಪ್ರಿಯರೇ, ನಮ್ಮ ಎಲ್ಲ ಮನಸ್ಥಿತಿ ಒಂದ್ ಸೈಡ್ ಆದ್ರೆ, ಇನ್ನೊಂದು ನಮ್ಮ ಬಗ್ಗೆ ದೇವರು ತಿಳ್ಕೊಂಡಿರೋದು ಇನ್ನೊಂದು ಸೈಡ್ ಅಲ್ಲಿ. ಮೊದಲನೇದಾಗಿ ನಮ್ಮ ಬಗ್ಗೆ ನಾವೇನ್ ಅನ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಾನು ಐಶ್ವರ್ಯವಂತನು, ಪ್ರಾರ್ಥನಾ ವಿಷಯದಲ್ಲಿ ಇರ್ಬೋದು, ದೇವರ ವಾಕ್ಯ ಹೇಳೋದಲ್ಲಿ ಇರ್ಬೋದು, ದೇವರ ವಾಕ್ಯ ಓದೋ ವಿಷಯದಲ್ಲಿ ಇರ್ಬೋದು, ಸಭಾ ವಿಷಯದಲ್ಲಿ ಇರ್ಬೋದು, ಪ್ರಾಪಂಚಿಕವಾಗಿರೋದು ವಿಷಯಗಳಲ್ಲಿ ಇರ್ಬೋದು, ಮನೆ ಆಸ್ತಿ ಅಂತ ಈ ವಿಷಯದಲ್ಲಿ ಎಲ್ಲ ಇರ್ಬೋದು. ನಾನು ಯಾರು? ನಾನು ಐಶ್ವರ್ಯವಂತನು, ಸಂಪನ್ನನು. ಅದೇ ರೀತಿಯಾಗಿ ಒಂದರಲ್ಲಿನೂ ಯಾವ ಕೊರತೆ ಇಲ್ಲದ ವ್ಯಕ್ತಿ, ಎಲ್ಲದನ್ನು ನನಗಿವೆ. ಪ್ರಿಯರೇ, ನಮ್ಮನ್ನು ನಾವು ಪರಿಶೋಧನೆ ಮಾಡೋದಲ್ಲೇ ನಮ್ಮ ಮೇಲೆ ಇರೋದಂತ ಅಪನಂಬಿಕೆಗಳು ಅಂತ ನಮಗೆ ತಿಳಿಪಡಿಸುವಂತ ವಾಕ್ಯ ಇದು. ಇಲ್ಲಿ ನೋಡಿ, ಒಂದರಲ್ಲಿ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಮನುಷ್ಯನವನ ಜೀವನದಲ್ಲಿ ಅಹಂಕಾರದಿಂದ, ಅವನ್ ಮಾಡ್ತಾ ಇರೋದ್ರಿಂದ ಅಹಂಭಾವದಿಂದ, ಅವನ್ ಯಾರ ಮುಂದೇನು ಅವನೇನ್ ಮಾಡ್ತಾನೆ, ನಾನೇನು ಹೆಚ್ಚು ಕಮ್ಮಿ ಆಗಬಾರ್ದು, ನನ್ಗೆ ಯಾರು ಏನು ಕಮ್ಮಿ ಹೇಳಬಾರ್ದು, ನನಗೆ ಯಾರು ಏನು ಅನ್ಬಾರ್ದು ಅಂತ ಉದ್ದೇಶದಲ್ಲಿ ಏನ್ ಮಾಡ್ತಾನೆ, ಇಲ್ಲಿ ಅವನು ಇದೇ ರೀತಿಯಲ್ಲಿ ಹೇಳಿಕೊಳ್ತಾನೆ. ಆದ್ರೆ ಅಂತರಂಗದಲ್ಲಿ ಇವನೇನು ಯಾರು ಅಂತ ತಿಳಿದಿರೋದ್ರಿಂದ ದೇವರು ಹೇಳ್ತಾರೆ ಅಂದೇಳಿ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು. ಕೇವಲ ದುರವಸ್ಥೆ ಅಂತ ಹೇಳಿದ್ರೆ ಯಾವ ದುರವಸ್ಥೆ ಹೇಳೋದು? ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ನಿನಗಿರೋದು ನರಕ. ಅದ್ರ ಬಗ್ಗೆ ನೀನೀಗ ಗೊತ್ತಾಗ್ತಾ ಇಲ್ಲ. ಈಗ ನೀನ್ ಅನ್ಕೊಂಡೆ ನಿನಗೆ ಪರಲೋಕ ಸಿಗುತ್ತೆ ಅಂತ, ಆದ್ರೆ ನಿನಗಿರೋದು ಅದಂತ ದೇವರಿಗೆ ಗೊತ್ತಿರೋದು ವಿಷಯ. ಇದು ಪಾಪ ಮಾರ್ಗದಲ್ಲಿ ಪ್ರಾಪಂಚಿಕವಾಗಿ ಬದುಕಂತ ಮನುಷ್ಯನ ಅವಸ್ಥೆ ಹೇಳ್ತಾ ಇರೋದು. ಅದೇ ರೀತಿಯಾಗಿ ದೌರ್ಭಾಗ್ಯನು ಅಂದ್ರೆ ನಿನಗೆ ಇನ್ನು ಮುಂದೆ ಯಾವ ರೀತಿಯಲ್ಲಿ ನೀನ್ ಅನ್ಕೊಂಡಿರ್ತೀಯ ನೀನು ತುಂಬಾ ಭಾಗ್ಯವಂತನು, ನಿನಗೆಲ್ಲ ಸಿಕ್ಕಿದೆ ಅಂತ. ಆದ್ರೆ ಆ ದೌರ್ಭಾಗ್ಯಕರವಾಗಿರೋ ಸಂಗತಿ ಮುಂದಿನ ಜೀವನದಲ್ಲಿ, ಮುಂದಿನ ದಿನಗಳಲ್ಲಿ ನಿನ್ನ ಜೀವನದಲ್ಲಿ ಬರುತ್ತೆ ಅಂತ ಗೊತ್ತಿರೋಂಥ ದೇವರು ಹೇಳ್ತಾರೆ. ಅದೇ ರೀತಿಯಲ್ಲಿ
ದರಿದ್ರನಂತ ಹೇಳಿದ್ರೆ ಅವನ ಮೇಲೆ ಏನಂತ ಹೇಳಿದ್ರೆ ಸಂಪನ್ನನು, ಒಂದರಲ್ಲಿ ಕೊರತೆ ಇಲ್ಲದವನು. ಆಕ್ಚುಲಿ ನಿಜವಾಗಲೂ ಇವನ್ ದರಿದ್ರನು. ಯಾವ ವಿಷಯದಲ್ಲಿ? ಆತ್ಮೀಕವಾಗಿರೋ ವಿಷಯಗಳಲ್ಲಿ, ದೇವರ ವಿಷಯದಲ್ಲಿ ಇವನ್ ಕೈಯಲ್ಲಿ ಹೆಚ್ಚಿಸಿಕೊಳ್ಳೋದಲ್ಲ ಏನು ಇಲ್ಲ ಅಂತ ದೇವರಿಗೆ ಗೊತ್ತಿದೆ. ಅದೇ ರೀತಿಯಾಗಿ ಕುರುಡನಂತ ಹೇಳುವಾಗ ಇಲ್ಲಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಒಂದು ವಿಷಯ ಏನಂತ ಹೇಳಿದ್ರೆ, ದೇವರ ಆತ್ಮೀಕ ವಿಷಯಗಳಲ್ಲಿ ಆಗಲಿ, ಆ ದೇವರ ಅಮೂಲ್ಯವಾದಂಥ ವಾಕ್ಯಗಳಾಗಲಿ, ಆ ದೇವರ ಮಹಿಮೆಯನ್ನೇ ಆಗಲಿ ತಿಳಿಯದಲ್ಲೇ, ಅದೇ ರೀತಿಯಾಗಿ ಪ್ರಾಪಂಚಿಕವಾಗಿ ತನ್ನ ಸಹೋದರನನ್ನು, ಸಹೋದರಿಯನ್ನು ಏನು ಕಷ್ಟ ಇದ್ರು, ಅವರೆಷ್ಟು ನರಕ ಯಾತನೆ ಅನುಭವಿಸಿ ರೋಗದಲ್ಲಿ ಇದ್ರು, ಅವ್ರ ಕಷ್ಟಗಳಿರುವಾಗಲೂ ನೋಡಿದ್ರು ಕೂಡ ಏನು ನೋಡದಲ್ಲೇ ಇರೋ ಥರ ವ್ಯಕ್ತಿ, ಅದು ಇಲ್ಲಿ ಕುರುಡನು. ಪ್ರಪಂಚದಲ್ಲಿ ಬಾಕಿ ಇರೋರೆಲ್ಲ 4 ಜನ ಮುಂದೆ ಕಾಣುವಂಥ ರೀತಿಯಲ್ಲಿ ಏನು ಬೇಕಾದ್ರೂ ಮಾಡ್ತೀನಿ. ಆದರೆ ದೇವ್ರು ಏನಂತ ಹೇಳಿದ್ರೆ, ಬಲಗೈ ಮಾಡ್ತಾರೆ, ಎಡಗೈ ಗೊತ್ತಾಗಬಾರ್ದು ಅಂತ. ಈಗ ನಾನು ಹೇಳಿರೋದು ಈ ಕಾಲದಲ್ಲಿ ಟ್ರೆಂಡ್ ಏನು ಹೇಳಿ? ನಾನು ಸಣ್ಣದೊಂದು ಪೆನ್ಸಿಲ್ ಯಾರಿಗೆ ಕೊಟ್ಟದನ್ನು ತಕ್ಷಣ ವಾಟ್ಸ್ಬುಕ್ಕಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲಾದರೂ ಒಂದು ಮೀಡಿಯಾದಲ್ಲಿ ಬಂದೇ ಬರುತ್ತೆ. ಇಲ್ಲಿ ಉಲ್ಟಾ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಮಾಡುವಂಥ ಕಾರ್ಯಗಳು ಬೇರೆಯವ್ರಿಗೆ ಕಾಣಿಸೋದಾದ್ರೆ ನಾನು ಬೇಕಾದ್ರೆ ಮಾಡ್ತೀನಿ. ಅದು ಅಷ್ಟೊಂದು ಮನಸ್ಸೇನಿಲ್ಲ, ಆದರೂ ನಾನು ಮಾಡ್ತೀನಿ. ಇಲ್ಲಿ ಹೇಳುವಂಥದ್ದು ಈ ಕುರುಡನಂತ ಹೇಳ್ತಾ ಇರೋದು, ಸ್ವಂತ ಸಹೋದರನ, ಸಹೋದರಿಯರನ್ನ, ತಂದೆ ತಾಯಿಗಳನ್ನ, ಮಕ್ಕಳನ್ನ ಕಷ್ಟಗಳು ಕಾಣದಲ್ಲೇ ಅವ್ರ ಹತ್ರ ಏನಾದ್ರು ಮಾತಾಡೋ ಸಾಲ ಹೇಳ್ತಾರೆ, ಇವ್ರ ಹತ್ರ ಏನಾದ್ರು ಮಾತಾಡಿ ಇನ್ನೇನೋ ಹೆಲ್ಪ್ ಹೇಳ್ತಾರೆ, ಅದಕ್ಕೆ ಮಾತಾಡದಲ್ಲಿರೋದು ಬೆಸ್ಟ್. ಇದೇ ರೀತಿಯಲ್ಲಿ ನನ್ನ ಅಕ್ಕಪಕ್ಕದಲ್ಲಿರುವಂಥ ಎಲ್ಲರ ನೋವುಗಳು ಕಂಡಿದನ್ನು ಕೂಡ ಕಾಣದಲ್ಲಿರುವ ಕುರುಡನಾಗಿ, ಅಲ್ಲಿ ದೇವರೊಂದು ಮಾತು ಹೇಳ್ತಾರೆ. ದೇವರು ಹೇಳೋದು ಏನು ಅಂತ ಹೇಳಿದ್ರೆ, ನೀನು ಯಾವಾಗ ನನಗೆ ಕೊಟ್ಟೆ ಅಂತ ಪ್ರಶ್ನೆ ಮಾಡ್ತಾರೆ. ಅವಾಗ ದೇವರು ಹೇಳೋಂಥ ಬಗ್ಗೆ, ನಾನು ಆಹಾರ ಇಲ್ಲದಲ್ಲೇ ಹೊಟ್ಟೆ ಹಸುವನಾಗಿ ನೀನು ಕೊಟ್ಟಿದೆಯಲ್ಲ, ನನ್ನಲ್ಲಿ ಒಬ್ಬ ಸಹೋದರನ ಕೊಟ್ಟರೆ ನನಗೆ ಕೊಟ್ಟಿದ ಹಾಗೆ ಅಂತ ದೇವರು ಹೇಳಿದ ಮಾತು. ಇಲ್ಲಿ ಅದೇ ರೀತಿಯಲ್ಲಿ ಕುರುಡನಾಗಿ, ನಿನ್ನ ಅಹಂಕಾರದಿಂದ, ನಮ್ಮ ಅಹಂಭಾವದಿಂದ ಕುರುಡನಾಗಿದೆ ಅಂತ ಇಲ್ಲಿ ಹೇಳ್ತಾ ಇರೋದು. ಅದೆಲ್ಲದ್ರೆ ಬಟ್ಟೆ ಇಲ್ಲದವನು. ಪ್ರಿಯರೇ, ಇದು ಪಾಪದ ಮಾರ್ಗದಲ್ಲಿ ಪ್ರಪಂಚದಲ್ಲಿ ನಡೆಯುವ ಕೆಲಸ. ಇದು ಈ ಬಟ್ಟೆ ಇಲ್ಲದಲ್ಲ ಅಂತ ಹೇಳುವಾಗ, ಟು ಬಿ ಫ್ರಾಂಕ್ಲಿ ಏನಂತ ಹೇಳಿದ್ರೆ, ನೀನು ಮಾಡಿದಂಥ ಕೆಲವೊಂದು ವಿಷಯಗಳು ಬೇರೆಯವರಿಗೆ ಗೊತ್ತಾಗಿದ್ರೆ, ಜನಗಳ ಮುಂದೆ, ಸಭೆ ಮುಂದೆ ನಿನ್ನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಅವಾಗ ಎಷ್ಟು ದೊಡ್ಡ ಬಟ್ಟೆ ಹಾಕಿದ್ರು ಆ ನಚಿಕೆ ಇದೆಯಲ್ಲ, ಅದು ಆ ಒಂದು ಅವಸ್ಥೆ. ನೀನು ಅಂಥದ್ದು ಏನೇನು ಮಾಡಿದೆ ಅಂತ ನನಗೆ ಗೊತ್ತಿದೆ. ದೇವರು ಹೇಳ್ತಾ ಇರೋದು ನನಗೆ ಗೊತ್ತಿದೆ, ನೀನು ಅಂಥದ್ದು ಏನೇನು ಕೆಲಸ ಮಾಡಿದೆ ಅಂತ. ಆದ್ರೆ ನೀನು ಅದೇ ಬಟ್ಟೆ ಇಲ್ಲದವನಾಗಿದ್ದೀಯ. ನೀನು ಅನ್ಕೊಂಡಿದ್ಯಾ ನೀನು ಶ್ರೀಮಂತನೋ, ಸಂಪನ್ನನೋ, ಯಾವ ಕೊರತೆ ನಿನಗಿಲ್ಲ ಅಂತ. ಆದ್ರೆ ನನ್ನ ಪ್ರಕಾರ ನಿನ್ನಲ್ಲಿ ಎಲ್ಲ ಕೊರತೆನೇ ಕಾಣಿಸ್ತಾ ಇರೋದು. ಇನ್ನೊಂದು ವಾಕ್ಯ ನೋಡೋಣ. ಇದೇ ಮತ್ತೆ 3ನೇ ಅಧ್ಯಾಯ 19ನೇ ವಾಕ್ಯ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಒಂದು ವಿಷಯ ಹೇಳಿದೆ ಫಸ್ಟ್, ಮೊದಲನೇ ವಾಕ್ಯದಲ್ಲಿ ನೋಡಿದೆ, ಗೆದರಿಕೆ. ಯಾರಿಗೆ? ನನ್ನ ಗೆದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ ಅಂತ ಹೇಳುವಾಗ ಇಲ್ಲಿ ಹೇಳ್ತಾ ಇದ್ರು, ನಾನು ಯಾರನ್ನು ಪ್ರೀತಿಸುತ್ತಾನೋ. ನೋಡಿ, ದೇವರು ನಮಗೆ ಪ್ರೀತಿ ಮಾಡ್ತಾ ಇರೋದ್ರಿಂದ ನಾವು ಹಾಳಾಗಬಾರದು, ಯಾರು ನಾಶವಾಗಿ ಮರಣಕ್ಕೆ ಹೋಗಬಾರದು ಅಂತ ದೇವರು ಇಚ್ಛಿದ್ರೆ, ಇಲ್ಲಿ ಹೇಳ್ತಾ ಇದ್ದೀನಿ, ನಾನು ಅದಕ್ಕೋಸ್ಕರ ನಿಮಗೆ ಬೈತೀನಿ, ನಿಮಗೆ ಒಂದೊಂದು ಡೈರೆಕ್ಷನ್ ಹೇಳ್ತೀನಿ. ಇದೆಲ್ಲ ಹೇಳಲಿಕ್ಕೆ ಏನು ಪವಿತ್ರಾತ್ಮನ ನಮ್ಗೆ ಕೊಟ್ಟಿರೋದು. ಬೈತಾ ಇರೋದು ಪವಿತ್ರಾತ್ಮನೆ ಬೈತಾ ಇರೋದು. ಯಾಕಂದ್ರೆ ಡೈರೆಕ್ಷನ್ ಬರ್ತಾ ಇರೋದು ಅಲ್ಲಿ, ನಮಗೆ ಡೈರೆಕ್ಟ್ ಅಲ್ಲ. ಇಲ್ಲಿ ನೋಡಿ, ಪ್ರೀತಿಸುತ್ತೇನೋ ಅವರನ್ನು ಗೆದರಿಸುತ್ತೇನೆ, ಮತ್ತೆ ಪನಿಷ್ಮೆಂಟ್ ಕೂಡ ಇದೆ. ಸಣ್ಣ ಪುಟ್ಟ ಪನಿಷ್ಮೆಂಟ್ಗಳು, ಸಣ್ಣ ಪುಟ್ಟ ಕಾರ್ಯಗಳು. ಅಂದ್ರೆ ಏನಂತ ಹೇಳಿ, ನಿನಗೆ ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ನೀನು ಆ ದಾರಿ ಬಿಟ್ಟು ಈ ದಾರಿಗೆ ಬರಬೇಕು ಅಂತ ಉದ್ದೇಶದಲ್ಲಿ. ಹಾಳು ಮಾಡಿ ನಾಶ ಮಾಡಬೇಕಂತ ಉದ್ದೇಶ ಅಲ್ಲ. ಪ್ರೀತಿ ಹೆಚ್ಚಾಗಿರೋ ತಂದೆ ತಾಯಿಗಳು ಮಕ್ಕಳಿಗೆ ಯಾವ ರೀತಿಯಲ್ಲಿ ಹೊಡಿತಾರೋ, ಯಾವ ರೀತಿಯಲ್ಲಿ ಅವ್ರಿಗೆ ಉಪದೇಶ ಮಾಡ್ತಾರೋ, ಅದಕ್ಕಿಂತನೂ ತುಂಬಾ ಪೇಷನ್ಸ್ ಅಲ್ಲಿ. ಈಗಿರೋ ತಂದೆ ತಾಯಿಗಳಿಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಆದ್ರೆ ನಮ್ಮ ತಂದೆಯ ದೇವರಿಗೆ ಅಷ್ಟೊಂದು ಪೇಷನ್ಸ್ ಅಲ್ಲಿ ಏನೇನ್ ಮಾಡಿದ್ರು ಪವಿತ್ರಾತ್ಮ ಕೃಪಾರ ಟೈಮ್ ಟು ಟೈಮ್ ಕಮ್ಯುನಿಕೇಶನ್ ಈಗ ತುಂಬಾ ಈಸಿ. ಈ ಒಳಗಡೆ ಇರೋದು ಪವಿತ್ರಾತ್ಮನು. ಈ ಪವಿತ್ರಾತ್ಮನ ನಾನೇನಾದ್ರೂ ಯೋಜನೆ ಮಾಡಿದ ಕೂಡಲೇ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಅಲ್ಲಿಂದನೂ ಡೈರೆಕ್ಷನ್ ಬಂದಿರುತ್ತೆ. ಆ ಡೈರೆಕ್ಷನ್ ಮಾತ್ರ ನಾವು ಕೇಳಿಸ್ಕೊಳ್ಳಲ್ಲ. ಅವ್ರು ಸಿಟ್ಟು ಬರಲ್ವಾ? ಆದ್ರೂ ಎಲ್ಲಿ ತನಕ ಹೋಗ್ತಾರೆ ಅಂತ ಹೇಳಿ ಆ ಒಂದು ಗಮನದಲ್ಲಿ ನೋಡ್ತಾ ಇದ್ರೆ ಇನ್ನೊಂದು ವಾಕ್ಯ ನೋಡೋಣ. ಅದೇ 3ನೇ ಅಧ್ಯಾಯ 20ನೇ ವಾಕ್ಯ. ದೇವರ ಕಡೆಗೆ ತಿರುಗಿಕೋ, ಇಗೋ ಬಾಗಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು,
ಅವನು ನನ್ನ ಸಂಗಡ ಊಟ ಮಾಡುವನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ ಕೇಳುವಂತ ಆ ಪವಿತ್ರಾತ್ಮನ ಕೃಪಾವರದಿಂದ ನಮ್ಮ ಎಲ್ಲ ಹೃದಯದ ಬಾಗಿಲಲ್ಲಿ ಈ ದೇವರ ವಾಕ್ಯ ಅಂತ ಇರೋದು, ಆ ತಿಳುವಳಿಕೆಯಲ್ಲಿ ನನ್ನ ಮಗಳು ನನ್ನನ್ನು ಈಗ ಮನೆಗೆ ಊಟಕ್ಕೆ ಕರೀತಾಳೆ ಅಂತ ಒಂದು ತಂದೆ ತಾಯಿಗಳು ಯಾವ ರೀತಿಯಲ್ಲಿ ಆಸೆ ಪಡ್ತಾರೋ ಅದೇ ರೀತಿಯಲ್ಲಿ ಪ್ರಿಯರೇ, ನಾವೆಲ್ಲರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ, ನಮ್ಮ ದೇವರನ್ನೇ ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಅಳವಡಿಸಿ, ಇಲ್ಲಾಂದ್ರೆ ನಮ್ಮ ಜೀವನದಲ್ಲಿ ಕರೀತಾರೆ, ಅವ್ರು ಆಯ್ಕೆ ಮಾಡ್ತಾರೆ, ನನ್ನ ಮಕ್ಕಳಾಗಿ, ಮಗನಾಗಿ, ಮಗಳಾಗಿ ನಡೀತಾರೆ ಅನ್ನೋ ಆಸದಿಂದ ಕಾಯ್ತಾ ಇರೋ ದೇವರು ನಮ್ಮ ಹೃದಯದ ಬಾಗಿಲು ಮುಂದೆ ನಿಂತಿದ್ದಾರೆ. ಆ ಹೃದಯದ ಬಾಗಿಲು ಮುಂದೆ ನಿಂತ್ಕೊಂಡು ಯಾವಾಗ ಕರೀತಾರೋ ಒಳಗಡೆ ಹೋಗಿ ಸಂತೋಷವಾಗಿ ಅವ್ರ ಜೊತೆ ಊಟ ಮಾಡಬೇಕು, ಅವ್ರ ಜೊತೆನೂ ಊಟ ಮಾಡಬೇಕು, ಅವ್ರು ನನ್ನ ಜೊತೆನೂ ಊಟ ಮಾಡಬೇಕನ್ನೋ ಆಸೆ. ಪ್ರಿಯರೇ, ಇಲ್ಲಿ ಹೇಳ್ತಾ ಇರೋದು ಯಾವುದು ಗೊತ್ತಾ? ಪ್ರಾಪಂಚಿಕವಾಗಿರೋದು ಊಟದ ವಿಷಯನೋ, ಇಲ್ಲಾಂದ್ರೆ ಅದೇ ರೀತಿಯಲ್ಲಿ ವಿಷಯನಲ್ಲ. ಈ ಪ್ರಪಂಚದಲ್ಲಿ ನಾವು ಜೀವಿಸುವಾಗ ಆ ದೇವರ ಹಿತ ಪ್ರಕಾರ ನಾವು ಜೀವಿಸಿದ್ರೆ, ದೇವರ ಮಾರ್ಗದಲ್ಲಿ ನಾವು ನಡೆದಿದ್ರೆ, ಆ ಪರಲೋಕದಲ್ಲಿ ನಮಗೆ ಇಟ್ಟಿರೋದಂದ ಆ ಊಟ, ಆ ದೇವರ ಜೊತೆ ಊಟ ಮಾಡೋದು ಅಂತ, ಅವರು ನನ್ನ ಜೊತೆನೂ ಊಟ ಮಾಡ್ತಾರೆ, ನಾನು ಅವ್ರ ಜೊತೆ ಊಟ ಮಾಡ್ತಾರೆ ಅಂತ ನೋಡಿ ಎಷ್ಟು ಸುಂದರವಾಗಿರೋದೊಂದು ಇಮ್ಯಾಜಿನೇಷನ್, ನಾಟ್ ಇಮ್ಯಾಜಿನೇಷನ್, ದಿಸ್ ಈಸ್ ಎಕ್ಸಾಕ್ಟ್ಲಿ ನಮ್ಮ ಬಿಲೀವ್ ಅಂತ ಹೇಳೋದು, ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆ ಅಂತ ಹೇಳ್ತಾರೆ. ಇದು ನಮ್ಮಲ್ಲಿ ಹೆಚ್ಚಾಗಿ ಬರಬೇಕು ಅಂದ್ರೆ ಪವಿತ್ರಾತ್ಮನ ಕೃಪಾವರ ಬೇಕೇ ಬೇಕು ನಮಗೆ. ಯಾಕಂದ್ರೆ ಇದು ಇರೋದೆಲ್ಲಿ ಹೇಳಿ? ದೇವರ ವಾಕ್ಯದಲ್ಲಿ. ಈ ದೇವರ ವಾಕ್ಯ ಸಂಪೂರ್ಣವಾಗಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದು ಪವಿತ್ರಾತ್ಮನ ಸಂಪೂರ್ಣವಾಗಿರೋದು ಪ್ರಭಾವ ಶಕ್ತಿ ನಮ್ಮಲ್ಲಿ ಇರಬೇಕು, ಆ ತಿಳುವಳಿಕೆ ನಮ್ಮಲ್ಲಿ ಇರಬೇಕು. ಅದೇ ರೀತಿಯಾಗಿ ಅದೇ ಇದರಲ್ಲಿ 3:21, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಥ್ಯಾಂಕ್ ಯು. ಇಲ್ಲಿ ನೋಡಿ, ನಾನು ಆಗಲೇ ಹೇಳಿದ ಇದೇನೆ. ಇಲ್ಲಿ ಪ್ರಾಪಂಚಿಕವಾಗಿರೋದು ನಮ್ಮ ಮನೆ ಬಾಗಿಲು ಮುಂದೆ ಒಂದು ತಟ್ಟು ತಾರದ ಲೆಕ್ಕದಲ್ಲಿ ಅಲ್ಲ. ದೇವರು ಪವಿತ್ರಾತ್ಮ ಕೃಪಾವರವಾಗಿ ನಮಗೆ ತಿಳಿಪಡಿಸಿದ ರೀತಿಯಲ್ಲಿ ಭೂಮಿಯಲ್ಲಿ ಬದುಕುವ ಸಂದರ್ಭದಲ್ಲಿ ನಾನು ಜಯ ಹೊಂದಿ, ಯೇಸು ಕ್ರಿಸ್ತನು ಇಲ್ಲಿ ಏನೇನು ಅನುಭವಿಸಿ ಅದರಿಂದ ಜಯ ಹೊಂದಿ ತಂದೆಯ ಬಲಗಡೆಗೆ, ತಂದೆ ಸಿಂಹಾಸನದಲ್ಲಿ ಕೂತ್ಕೊಂಡೇನೋ, ನಾನೀಗ ಎಲ್ಲಿದ್ದೀನಿ? ತಂದೆಯ ಸಿಂಹಾಸನದಲ್ಲಿ ಇದ್ದೀನಿ. ಅದೇ ರೀತಿಯಲ್ಲಿ ಈ ಭೂಮಿಯಲ್ಲಿ ಕೆಟ್ಟದನ್ನ ಜಯಿಸಿ, ಸೈತಾನನನ್ನು ಜಯಿಸಿ, ಕೆಟ್ಟ ಮಾರ್ಗಗಳನ್ನ ಜಯಿಸಿ, ದುಷ್ಟ ಮಾರ್ಗಗಳಿಂದ ಬದಲಾಗಿ ಯಾರು ಜಯಿಸಿ ಬರ್ತಾರೋ ಅವರು ಇದೇ ರೀತಿಯಲ್ಲಿ ನನ್ನೊಡನೆ ಸಿಂಹಾಸನದಲ್ಲಿ ಪ್ರೇರೆಯವರು ಮಾಡಿ. ಎಂತ ಒಂದು ದೇವರ ಕರುಣೆ ನಮ್ಮ ಮೇಲೆ ಇರೋದಂತ ಹೇಳಿದ್ರೆ, ಯಾಕಂದ್ರೆ ಎಲ್ಲ ನಮ್ಮ ಮುಂದೆ ಎಕ್ಸಾಂಪಲ್ ಇದೆ. ಯೇಸು ಕ್ರಿಸ್ತನು ಹೇಳಿದ್ರೆ, ನಾನು ಹೆಂಗೆ ದೇವರು ನನ್ನನ್ನೇ ಮಹಿಮೆ ಪಡಿಸಿರೋ ತಂದೆ ಆ ದೇವ್ರ ಅದೇ ರೀತಿಯಲ್ಲಿ ನಿಮ್ಮನ್ನು ನಾನು ನನ್ನ ಜೊತೆ ಕೂರುವಂತಾಗಿ ಮಾಡಿದ್ರಂದ. ಅದೇ 3ನೇ ಅಧ್ಯಾಯ 22ನೇ ವಾಕ್ಯ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಇದೊಂದು ಸಭೆ ಹೇಳ್ತಾ ಇರೋದಂತ ವಿಷಯ. ಈ ಸಭೆ ಹೇಳೋಂಥ ವಿಷಯ ಆಗಿರುವಾಗ ಇಲ್ಲಿ ಪ್ರತಿಯೊಬ್ಬರು ನಾವು ಏನಂತ ಹೇಳಿದ್ರೆ, ನಮ್ಮ ಶರೀರವನ್ನು ಕರ್ತನಾದ ಪವಿತ್ರಾತ್ಮನ ಗರ್ಭಗುಡಿಯಾಗಿ ನಾವು ಇದು ಮಾಡುವಾಗ, ಯೇಸು ಕ್ರಿಸ್ತನ ಶರೀರ ಭಾಗಗಳ ಸಭೆ ಅಂತ ನಾವು ಇರುವಾಗ, ಇಲ್ಲಿ ದೇವರಾತ್ಮನು ಸಭೆಗಳಿಗಾಗಲಿ ನಮಗೆ ಆಗಲಿ ಹೇಳುವುದನ್ನು ಕಿವಿಯುಳ್ಳವರಾಗಿ, ಹೃದಯದ ಕಿವಿ ಉಳ್ಳವರಾಗಿ ನಾವು ಕೇಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಆದ್ರಿಂದ ನಾವು ಇನ್ನು ಮುಂದೆ ಯಾವ ರೀತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಅದೇ ಪ್ರಕಟಣೆ 3ನೇ ಅಧ್ಯಾಯ 1ನೇ ವಾಕ್ಯ ಮಧ್ಯಭಾಗದಿಂದ ನಾನು ಓದ್ತೀನಿ. ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿ ಎಂಬುದನ್ನು ಬಲ್ಲೆನೋ. ದೇವರಿಗೆ ಗೊತ್ತಿರೋ ಒಂದು ವಿಷಯ, ಅವ್ರದ್ದು ವಿಶ್ವಾಸಿ, ನಾವು ಎಲ್ಲ ರೀತಿಯಲ್ಲೂ ದೇವರ ನಂಬಿಕೆಯಲ್ಲಿರೋದು, ಭಾನುವಾರ ದಿವಸ ಆಗಲಿ ಬಾಕಿ ಇರೋದಲ್ಲಿ ಆಸೆ ಕ್ರಿಶ್ಚಿಯನ್ ಬಿಲೀವರ್ ಅಂತ ರೀತಿಯಲ್ಲಿ ಎಲ್ಲಾ ಲಕ್ಷಣವನ್ನು ಪ್ರಾಪಂಚಿಕವಾಗಿ ನೋಡೋ ನಮ್ಮಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇರೋದು, ನೀನು ಸತ್ತವನಾಗಿದ್ದಿ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನಗೆ ಗೊತ್ತು ಈ ಯಾವ ವಿಷಯದಲ್ಲಿ, ಇಲ್ಲಂದ್ರೆ ಯಾವ ರೀತಿಯಲ್ಲಿ ಸತ್ತವನಾಗಿದೆ ನೋಡಿದ್ರೆ ಅದೇ 3ನೇ ಅಧ್ಯಾಯ 2ನೇ ವಾಕ್ಯ. ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ಥ್ಯಾಂಕ್ ಯು. ಇಲ್ಲಿ ನೋಡುವಂತ ವಿಷಯ ಏನಂತ ಹೇಳಿದ್ರೆ, ದೇವರ ಆತ್ಮನ ಹೇಳ್ತಾರೆ, ದೇವ್ರು ಹೇಳ್ತಾ ಇರೋದು ವಿಷಯ ಏನಂತ ಹೇಳಿದ್ರೆ, ಎಚ್ಚರವಾಗಿರೋ, ಸಾಯುವ ಹಾಗಿದ್ದ ಉಳಿದವುಗಳನ್ನು. ಈ ಸಾಯುವ ಹಾಗಿದ್ದ ಉಳಿದವಳು ಅಂತ ಹೇಳಿದ್ರೆ, ನಾವು ರಕ್ಷಣೆ ಒಂದಾಯ್ತು, ದೇಶ ಸ್ನಾನ ತಗೊಂಡಾಯ್ತು, ದೇವರ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಇಳಿದಂತ ಎಲ್ಲಾ ವಿಷಯ ಆಗಿದ್ದನ್ನು ಕೂಡ ಇದೊಂದು ಸಭೆ ಹೇಳಿದ ವಿಷಯ. ಅದನ್ನು ಕೂಡ ಪ್ರಿಯರೇ, ಇದೆಲ್ಲ ನಮ್ಮ ಹೃದಯದಲ್ಲಿ ಆಗುವಂತ ವಿಷಯ.
ಆಗಲೇ ನಡೆದಿದೆಯಲ್ಲ, ಬೆಚ್ಚಿಗೆ ಆಗಿರೋ ನೀರು ಹೆಂಗೆ ಆಗಿದೆ ಅಂತ ಥರ ನಾವು ದೀಕ್ಷಾಸ್ನಾನ ತಗೊಳ್ಳುವಾಗ ರಕ್ಷಣೆ ಹೊಂದುವ ನಮ್ಮಲ್ಲಿರೋಂಥ ಬಿಲೀವ್ನೆಸ್, ಆ ಒಂದು ಸ್ಟ್ರೆಂಗ್ತ್, ಆ ಫೇತ್, ಆ ನಿರೀಕ್ಷೆ, ಅದು ಬರ್ತಾ ಬರ್ತಾ ಸ್ಟ್ರೆಂಗ್ತ್ ಕಮ್ಮಿ ಆಗ್ತಾ ಬರ್ತಾ ಇದೆ. ಸ್ಟ್ರೆಂಗ್ತ್ ಕಮ್ಮಿ ಆಗ್ತಾ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಸಾಯ ಸ್ಟೇಜಲ್ಲಿ ಇದೆ. ಅಂದ್ರೆ ನೀನು ಕಂಪ್ಲೀಟ್ ಆಗಿ ಆ ನಂಬಿಕೆಯಿಂದ, ನಿರೀಕ್ಷೆಯಿಂದ, ಹೇಳುವಾಗ ಎಲ್ಲರಿಗೆ ನಂಬಿಕೆಯಿಂದ ಇದೆ ಅಂತ ಹೇಳ್ತೀನಿ, ನಿರೀಕ್ಷೆ ಇದೆ ಅಂತ ಹೇಳ್ತೀನಿ, ಎಲ್ಲ ಹೇಳಲಿಕ್ಕೆ ಚೆನ್ನಾಗಿರುತ್ತೆ. ಆದ್ರೆ ನಿನ್ನ ಹೃದಯದಲ್ಲಿ ಅದೆಲ್ಲ ಸಾಯಲಿಕ್ಕೆ ಹೋಗ್ತಾ ಇದ್ದಾನೆ ಪ್ರಿಯರೇ. ನಾವು ಎಚ್ಚರಿಕೆಯಾಗಿ ನಮ್ಮನ್ನೇ ಪರಿಶೋಧಿಸುವಂತ ಸಂದರ್ಭ ಇದು. ಅದು ಏನಂತ ಹೇಳಿದ್ರೆ, ನಿಜವಾಗ್ಲೂ ನಾನು ರಕ್ಷಣೆ ಹೊಂದಿರೋ ಸಂದರ್ಭದಲ್ಲಿ, ನಾನು ದೇಶಸ್ಥಾನ ತಗೊಂಡಿರೋ ಸಂದರ್ಭದಲ್ಲಿ ನನಗಿದ್ದ ಆ ನಂಬಿಕೆ ಈಗಲೂ, ನನ್ನ ಇಷ್ಟು ವರ್ಷ ಆಯ್ತು ನನ್ನ ದೇಶಸ್ಥಾನ ತಗೊಂಡು ರಕ್ಷಣೆ ಹೊಂದಿ, ಈಗಲೂ ನನ್ನಲ್ಲಿ ಅದೇ ಪ್ರಭಾವದಲ್ಲಿ, ಅದೇ ಶಕ್ತಿಯಲ್ಲಿ, ಅದೇ ಸ್ಟ್ರೆಂಗ್ತ್ ಅಲ್ಲಿ ಇದೆಯಾ? ಇಲ್ಲಿ ಹೇಳ್ತಾ ಇರೋದು ದೇವರ ವಾಕ್ಯ ನೋಡಿ, ಸಂಪೂರ್ಣವಾದ ಎಚ್ಚರವಾಗಿರೋ ಸಾಯುವ ಹಾಗಿದ್ದ ಉಳಿದವುಗಳನ್ನು ಆದ್ರೂ, ಇದೆಲ್ಲ ಸಾಯಲಿಕ್ಕೆ ಹೋಗ್ತಾ ಇದೆ. ಆ ಸಾಯಲಿಕ್ಕೆ ಹೋಗ್ತಾ ಇರೋದು ವಿಷಯ ಏನಂತ ಹೇಳಿದ್ರೆ, ನಿನ್ನಲ್ಲಿರೋದು ಸತ್ಯ, ನಿನ್ನಲ್ಲಿರೋದು ನೀತಿ, ಪ್ರೀತಿ, ನಂಬಿಕೆ, ನಿರೀಕ್ಷೆ, ಇದೆಲ್ಲ ಸಾಯುವ ಸ್ಟೇಜಲ್ಲಿದೆ. ಅಸ್ ಎ ಬಿಲೀವರ್ ನೀವು ವಿಶ್ವಾಸಿ ಆಗಿದೆಯಾ, ಆದ್ರೆ ನಿನ್ನ ನೀತಿಯ ವಿಷಯದಲ್ಲಿ ನೀನು ಪಾರ್ಶಾಲಿಟಿ ಮಾಡ್ತಾ ಇದೆಯಾ, ಪ್ರೀತಿಯ ವಿಷಯದಲ್ಲಿ ನೀನು ಪಾರ್ಶಾಲಿಟಿ ಮಾಡ್ತಾ ಇದೆಯಾ, ಅದೇ ರೀತಿಯಾಗಿ ನಿನ್ನ ನಂಬಿಕೆ ವಿಷಯದಲ್ಲಿ, ನಿನ್ನ ನಿರೀಕ್ಷೆ ವಿಷಯದಲ್ಲಿ ಎಲ್ಲ ಕೊರತೆ ಆಗಿದೆ. ಬರುವಾಗ ನೋಡೋಣ, ಕರ್ತನ ಬರ್ತಾನೆ ಅಂತ ಹೇಳ್ತಾ ಇದ್ರಲ್ಲ, 2024 ವರ್ಷ ಹಿಂದೆಯಿಂದನೇ ಹೇಳ್ತಾ ಇದ್ದೇನೆ. ಇನ್ನೂ ಬರಲಿಲ್ಲಲ್ಲ, ನೋಡೋಣ ಬರೋ ಸಂದರ್ಭದಲ್ಲಿ ಅವ ಬೇಕಾದ್ರೆ ತಕ್ಷಣ ದೇವರ ವಾಕ್ಯದಲ್ಲಿ ಇದೆಯಲ್ಲ, ತಕ್ಷಣ ನೀನು ನನ್ನ ನಾಮವನ್ನು ಕರೆದ್ರೆ ನಾನು ರಕ್ಷಣೆ ಕೊಡ್ತೀನಂತ. ಪ್ರಿಯರೇ, ದೇವರ ಜೊತೆ ಆಟ ಆಡ್ತಾರು ಇದು, ದೇವರಲ್ಲಿ ಆಟ ಆಡ್ತಾ ಇರೋರು, ದೇವರ ಆತ್ಮನ ಜೊತೆ ಆಟ ಆಡ್ತಾ ಇರೋರು ಇಂಥವ್ರ ಬಗ್ಗೆನೇ ಹೇಳ್ತಾ ಇರೋದು. ನೀವು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾರಂತ. ಇಲ್ಲಿ ನೋಡೋಣ ಇನ್ನೊಂದು ವಾಕ್ಯ, ಅದೇ ರೀತಿಯಾಗಿ ಎಫೆಸ್ ದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯ. ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಆದ್ರಿಂದ ನಿದ್ರೆ ಮಾಡುವವರೇ ಅಂದ್ರೆ ನಾವೆಲ್ಲ ಅರ್ಧ ನಿದ್ರದಲ್ಲಿ ಇರೋ ತರ ಎದ್ದು ಬಿಟ್ಟು ಕೆಲಸ ಮಾಡ್ತಾ ಇದ್ದೇನೆ. ದೇವರ ನಂಬಿಕೆ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಅಲ್ಲಿ ಇನ್ನೂ ಕಂಪ್ಲೀಟ್ ಆಗಿ ಆ ಸೀರಿಯಸ್ನೆಸ್, ಒಂದು ದೇವರಿಗೆ ಕೊಡಬೇಕಾಗಿರೋ, ಪ್ರಾರ್ಥನೆಗೆ ಕೊಡಬೇಕಾಗಿರೋದು, ಇಲ್ಲಾಂದ್ರೆ ದೇವರ ಕೂಟಕ್ಕೆ ಕೊಡಬೇಕಾಗಿರೋದು, ಭಾನುವಾರ ದಿವಸಕ್ಕೆ ಕೊಡಬೇಕಾಗಿರೋದು, ಈ ವಿಷಯಗಳೆಲ್ಲದನ್ನು ನಮಗೆ ನಮ್ದು ಆಸಕ್ತಿ ಇದೆಯಲ್ಲ, ಅದು ಪೂರ್ಣ ಮನಸ್ಸಿನಿಂದ ನಾವು ಮಾಡ್ತಾ ಇದ್ದೀವಿ, ಇಲ್ಲ ಬೇರೆಯವರಿಗೆ ತೋರಿಸ್ಲಿಕ್ಕೋಸ್ಕರ, ಇಲ್ಲ ಹಿರಿಯವರು ಹೇಳ್ತಾರೆ ಅಂತ ಲೆಕ್ಕದಲ್ಲಿ ನಾವು ಮಾಡ್ತಾ ಇದ್ದೇನೆ. ಪ್ರಿಯರೇ, ಎಲ್ಲಾ ಸಂದರ್ಭದಲ್ಲಿ ನಾವು ದೀಕ್ಷಾಸ್ನಾನ ತಗೊಂಡಾದ್ಮೇಲಿಂದ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕಳಿಸೊಟ್ಟಂತ ಪವಿತ್ರಾತ್ಮ ನಮ್ಮ ಹೃದಯದಲ್ಲಿ ಪ್ರತಿಯೊಂದು ಸೇರಿನೂ ಎಚ್ಚರಿಕೆ ಕೊಡ್ತಾರೆ. ಮಗಳೇ ಇದು ಸರಿ ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಇಷ್ಟ ಪ್ರಕಾರವಂತೆ ಅದನ್ನ ಬೆಂಡ್ ಮಾಡಿ ಆಮೇಲೆ ನೋಡ್ಕೊಳ್ಳೋಂಥ ಲೆಕ್ಕದಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಹಂಗಿರಬಾರದು, ಸತ್ತವರನ್ನು ಬಿಟ್ಟು ಏಳು, ಯಾಕೆಂದ್ರೆ ಕ್ರಿಸ್ತನ ಪ್ರಕಾಶ ನಿನ್ನಲ್ಲಿ ಪೂರ್ಣವಾಗಿ ಬರ್ಲಿಕ್ಕೆ ಸಮಯ ಆಗಿದೆ. ಇನ್ನೂ ನೀನು ಅದು ತಗೊಂಡಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಅವಕಾಶ ನಿನಗೆ ಸಿಕ್ಕಲ್ಲ ಅಂತ ಹೇಳ್ತಾ ಇರೋದು. ಅದೇ ಈ ಸತ್ತವರಂತ ಹೇಳ್ತಾ ಇರೋದು ಯಾವ್ದು ಹೇಳಿ? ಕತ್ಲೆಯಲ್ಲಿರೋರು, ಪಾಪ ಮಾರ್ಗದಲ್ಲಿ ಆತ್ಮೀಕವಾಗಿ ನಿದ್ರೆ ಮಾಡ್ತಿರೋರು. ಇದು ಯಾರು ಹೇಳಿ? ನಿದ್ರೆ ಮಾಡುವಂತವ್ರು ಹೇಳ್ತಾ ಇರೋದು. ಈ ಕತ್ತಲದಲ್ಲಿರೋರು, ಪಾಪ ಮಾರ್ಗದಲ್ಲಿರೋರು. ಎಸೆಕಿಯೇಲ್ ಪ್ರವಾದನ ಗ್ರಂಥ 18ನೇ ಅಧ್ಯಾಯ 27ನೇ ವಾಕ್ಯ. ಎಸೆಕಿಯೇಲ್ 18:27. ದುಷ್ಟನು ತಾನು ಮಾಡುತ್ತಿದ್ದ ದುಷ್ಟತನವನ್ನು ಬಿಟ್ಟು ನೀತಿ ನ್ಯಾಯಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು. 28. ಅವನು ಯೋಚಿಸಿ ತಾನು ಮಾಡುತ್ತಿದ್ದ ಅಪರಾಧಗಳನ್ನೆಲ್ಲ ಬಿಟ್ಟದ್ದರಿಂದ ಸಾಯನು, ಬಾಳೇ ಬಾಳುವನು. ಥ್ಯಾಂಕ್ ಯು ಸಿಸ್ಟರ್. 2 ವಿಷಯ ಇಲ್ಲಿ ಹೇಳ್ತಾ ಇರೋದು. ಒಂದು ಏನಂತ ಹೇಳಿದ್ರೆ, ಅವನೆಷ್ಟು ದುಷ್ಟನಾಗ್ಲಿ, ನಾವು ಮೊದಲನೇ ಮಾತಾಡಿರ್ತಾರೆ, ಎಷ್ಟು ದುಷ್ಟನಾಗ್ಲಿ, ಎಷ್ಟು ಪಾಪ ಮಾಡಿದಂಥ ವ್ಯಕ್ತಿ ಆಗ್ಲಿ, ದೇವರ ಮುಂದೆ ಆ ಫರಿಸೇನ್ ತರ ಅಲ್ಲ, ಸುಂಗದವನು ಅವತ್ತು ದೇವಾಲಯದಿಂದ ಒಂದು ಅಷ್ಟು ದೂರ ನಿಂತ್ಕೊಂಡು ಆಕಾಶ ಕಡೆ ನೋಡ್ಲಿಕ್ಕೆ ಭಯ ಪಟ್ಕೊಂಡು, ದೇವರೇ ಅದು ಕೂಡ ನೋಡ್ಲಿಕ್ಕೆ ನನಗೆ ಹೆದರಿಕೆ ಇಲ್ಲ ಅಂತ ಯಾರು ಪಶ್ಚಾತ್ತಾಪದ ತಿರುಗಿ ತನ್ನ ಹೃದಯವನ್ನು ಪರಿಪೂರ್ಣವಾಗಿ, ಶರೀರವನ್ನು ಪರಿಪೂರ್ಣವಾಗಿ, ಆತ್ಮವನ್ನು ಪರಿಪೂರ್ಣವಾಗಿ ಯಾರಿಗೆ ಒಪ್ಪಿಸ್ಕೊಡ್ತಾರೆ? ದೇವರಿಗೆ ಒಪ್ಪಿಸುವಾಗ ಆ ಮಾಡುತ್ತಿದ್ದ ದುಷ್ಟತನವನ್ನು ಬಿಟ್ಟು ನೀತಿ ನ್ಯಾಯಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸ್ಕೊಳ್ತಾನೆ ಎಂದು ಹೇಳ್ತಾ ಇರೋದು. ಅದೇ ರೀತಿಯಾಗಿ ಅವನು ಯೋಜಿಸಿ, ಇಲ್ಲಿ ತನಕ ನಾನು ಮಾಡಿದ ಕೆಲಸಗಳೇನು, ಇನ್ನು ಮುಂದೆ ನಾನು ಮಾಡಬೇಕಾದ ಕೆಲಸಗಳೇನು, ಪವಿತ್ರಾತ್ಮನ ಏನು ಹೇಳ್ತಾ ಇದ್ದಾನೆ, ದೇವರ ವಾಕ್ಯದಲ್ಲಿ ಏನು ಹೇಳ್ತಾನೆ, ಅದು ಯೋಜಿಸಿ ತಿಳುವಳಿಕೆಯಲ್ಲಿ ಯಾರು ನಡೀತಾರೋ ಅವ್ರು ಏನ್ ಮಾಡ್ತಾರೆ, ಅವನು ಯಾವತ್ತೂ ಸಾಯಲ್ಲ, ಬಾಳೇ ಬಾಳುತ್ತಾನೆ ಅಂತ ಹೇಳ್ತಾ ಇರೋದು. ಅದೇ ರೀತಿಯಲ್ಲಿ ಅದೇ 18ನೇ ಅಧ್ಯಾಯ 31ನೇ ವಾಕ್ಯ.
ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿ ಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ಇಸ್ರೇಲ್ ವಂಶದವರೇ, ನೀವು ಸಾಯಲೇಕೆ? ಸಾಯುವವರ ಥ್ಯಾಂಕ್ ಯು ಸಾಕು ಸಾಕು. ಇಲ್ಲಿ ಅಗೇನ್ ಹೇಳ್ತಾ ಇದ್ರೆ, ಇಸ್ರೇಲ್ ವಂಶದವರೇ ನೀವು ಯಾಕೆ ಸಾಯ್ಬೇಕು? ದೇವರೇ ಆತ್ಮನಲ್ಲಿ ಹೇಳ್ತಾ ಇರೋದು, ದೇವ್ರಿಗೆ ಹೇಳ್ತಾ ಇರೋದು, ದೇವ್ರ ವಾಕ್ಯ ಹೇಳ್ತಾ ಇರೋದು, ನನ್ನ ಮಗನೇ ಮಗಳೇ, ನನ್ನ ಮಕ್ಕಳೇ, ನೀವು ಯಾರು ಸಾಯಬಾರದು. ಅದು ನನಗೆ ತುಂಬಾ ಸಂಕಟ ಇರೋದು ವಿಷಯ. ಎಷ್ಟು ದುಷ್ಟರಾಗಿರೋದು ಸತ್ರು ಕೂಡ ನನಗೆ ಅದು ಇಷ್ಟವಿಲ್ಲದಲ್ಲೇ ಇರೋದು, ದುಃಖಪಡಿಸುವಂಥ ವಿಷಯ. ಇದೇ ವಿಷಯವಾಗಿ ನೂತನ ಸೃಷ್ಟಿಯಾಗಿ ನಾವು ಮಾಡುವಾಗ, ಇದೇ ಹೋಲಿ ಸ್ಪಿರಿಟ್ ಇಂದು ನಾವು ಶುರು ಮಾಡುವಾಗ 15ನೇ ಭಾಗದಲ್ಲಿ, ಅದರದ 4-5 ತಿಂಗಳ ಹಿಂದೆ 12-6ನೇ ಅಧ್ಯಾಯದಲ್ಲಿ ಎಸೆಕಿಯೇಲ್ ಗ್ರಂಥ 36ನೇ ಅಧ್ಯಾಯ 26ನೇ ವಾಕ್ಯ ಒಂದ್ಸರಿ ಓದೋಣ. ಎಸೆಕಿಯೇಲ್ 36, ನಾನು 26. ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಥ್ಯಾಂಕ್ ಯು ಸೊ ಮಚ್ ಸರ್. ಇಲ್ಲಿ ನೋಡಿ, ಹೇಳುವಂತ ವಿಷಯದಲ್ಲಿ ತುಂಬಾ ಚೆನ್ನಾಗಿರೋದೊಂದು ವಿಷಯ ಏನಂತ ಹೇಳಿದ್ರೆ, ಆ ಹೃದಯ ನಿಮ್ದು ಎಷ್ಟು ಕಲ್ಲಾಗಿರಲಿ, ನೀನು ನನ್ನ ಕಡೆ ತಿರುಗಿದ್ರೆ ಖಂಡಿತ ಅದನ್ನ ನೂತನ ಸೃಷ್ಟಿಯಾಗಿ ನಾನು ಮಾಡ್ತೀನಿ ಅಂದ. ಅದೇ 18ನೇ 32ನೇ ವಾಕ್ಯದಲ್ಲಿ, ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳ್ರಿ, ಇದು ಕರ್ತನಾದ ಯೆಹೋವನ ನುಡಿ ಎಂದು ಹೇಳ್ತಾ ಇರೋದು. ಪ್ರೇಯರೆಯಲ್ಲಿ, ಕೀರ್ತನೆಗಳಲ್ಲಿ ನಾನು ಇದಕ್ಕಿಂತ ಮುಂಚೆನೇ ಒಂದ್ಸರಿ ಹೇಳಿದ್ದೇನೆ. ಕೀರ್ತನದಲ್ಲಿ ಇವತ್ತು ಈ ರಾತ್ರಿಯಲ್ಲಿ ಈ ವಿಷಯಗಳೆಲ್ಲ ತಿಳ್ಕೊಂಡಾದ್ಮೇಲೆ ನಮ್ಮನ್ನ ಪರಿಶೋಧಿಸಿ ನಾವು ದೇವ್ರ ಕಡೆಗೆ ತಿರುಗಿ ದೇವರಿಗೆ ಪ್ರಾರ್ಥನೆ ಮಾಡುವಾಗ, ಇದೊಂದು ಈ ಕೀರ್ತನೆಗಳು 51ನೇ ಅಧ್ಯಾಯ 10ನೇ ವಾಕ್ಯ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನೇ ನೂತನ ಪಡಿಸು. ಯಾಕೆಂದ್ರೆ ಇದು ಕಂಪ್ಲೀಟ್ ಆಗಿ ನಮ್ಮ ಕೈಲಿ, ಪ್ರಾಪಂಚಿಕವಾಗಿರೋ ಮನುಷ್ಯನಾಗಿರೋದ್ರಿಂದ ನಮ್ಮ ಕೈಯಲ್ಲಿ ಸಾಧ್ಯವಾಗದಲ್ಲಿರೋ ಕೆಲಸ. ದೇವರ ಆತ್ಮನ ಕೃಪಾವರವನ್ನು ಬೇಕು, ಆ ದೇವರ ಶಕ್ತಿಯನ್ನು ಬೇಕು ಕಂಪ್ಲೀಟ್ ಆಗಿ ನಮ್ಮನ್ನು ನೂತನ ಪಡಿಸಲಿಕ್ಕೆ, ಆ ನಿರ್ಮಲ ಹೃದಯವುಳ್ಳವರಾಗಿ ಜೀವಿಸೋದಕ್ಕೆ. ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಾಗಿ ದೇವರ ವಾಕ್ಯದಲ್ಲಿ ಇರೋದು ಕೂಡ ಅರ್ಥಗಳು, ದೇವರ ವಾಕ್ಯವನ್ನು ನಮಗೆ ಏನು ಹೇಳ್ತಾ ಇದೆ ತಿಳಿದವರಾಗಿ, ಈ ಪ್ರಾಪಂಚಿಕವಾಗಿರೋದು ಜೀವನನ ಬಿಟ್ಟು ದೇವರ ಮಾರ್ಗದಲ್ಲಿ ಏನಾದರೂ ತಪ್ಪುಗಳು, ನಮ್ಮಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ತಿತ್ತಿ ಸರಿಪಡಿಸಿ ದೇವರಿಗೆ ಪೂರ್ಣಾಂಕವಾಗಿ ನಮ್ಮನ್ನು ಒಪ್ಪಿಸುವಂಥ ವ್ಯಕ್ತಿಗಳಾಗಿ, ಮಗನಾಗಿ ಮಗಳು ಜೀವಿಸುವ ಹಾಗೆ ನನಗೆ ನಿಮಗೆಲ್ಲರಿಗೇನು ದೇವರು ಸಹಾಯ ಮಾಡಲಿ.